Okay, guys, welcome to One Piece chapter review 1126. ಇವತ್ತು ನಮ್ಮ ಚಾಪ್ಟರ್ ಬಂದ್ಬಿಟ್ಟು 1126 ಚಾಪ್ಟರ್ ರಿವ್ಯೂ ಮಾಡಕ್ ಹೊರಟಿದೀವಿ ಇವತ್ತು. ಓಕೆನಾ, ಮೊದಲು ಈ ಚಾಪ್ಟರ್ ನ ಹೆಸರು ಬಂದ್ಬಿಟ್ಟು ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ ಅಂತ. ಮೊದಲು ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ ಅಂತ ಹಾಕಿದ್ರೆ ನೆಕ್ಸ್ಟ್ ನಮಗೆ ಸ್ಟಾರ್ಟಿಂಗ್ ಸಿಗೋದು ನಮಗೆ ಯಮಾಟೋನ ಕವರ್ ಪೇಜ್ ಸ್ಟೋರಿ ವಾಲ್ಯೂಮ್ 14. ಇವಾಗ ಅವಳೇನ್ ಮಾಡ್ತಿದ್ದಾಳೆ ಅಂದ್ರೆ, ಯಮಾಟೋ ಇವಾಗ ಅಲ್ಲೇ ಲೋಕಲ್ ಕುರಿಯನ್ ಟೌನ್ ಅಲ್ಲಿರೋ ಲೋಕಲ್ ಸೋಬಾ ಶಾಪ್ಗೆ ಹೋಗಿ ಇವಾಗ ಅವಳು ಸೋಬಾನ ತಿಂತಾ ಇದ್ದಾಳೆ. ಅಲ್ಲಿ ಅವಳು ತಿಂತಾ ಇರ್ಬೇಕಾದ್ರೆ ಆ ಹೋಟೆಲ್ ನ ಕೆಲಸ ಮಾಡೋಳು ಅವಳಿಗೆ ಇನ್ನೊಂದು ರಿಪೋರ್ಟ್ ಕೊಡ್ತಾಳೆ, ಒಬ್ಳು ಗರ್ಲು ಮಿಸ್ಸಿಂಗ್ ಆಗಿದ್ದಾಳೆ ಅಂತ. ಯಾರಿವಾಗ ಹೋದ್ ಸರಿ ಆಲೆ ನಮ್ಗೆ ಅಲ್ಲೊಬ್ಬ ಕನ್ಸ್ಟ್ರಕ್ಷನ್ ವರ್ಕರ್ ಮಿಸ್ಸಿಂಗ್ ಆಗಿ ಗೊತ್ತಾಯ್ತು. ಇವಾಗ ಯಾರಪ್ಪ ಮಿಸ್ಸಿಂಗ್ ಆಗಿರೋದು, ಯಾರು ಕಿಡ್ನಾಪ್ ಮಾಡ್ತಾರೆ? ಮೋಸ್ಟ್ಲಿ ಒಬ್ರು ಮಿಸ್ ಆಗಿದ್ರೆ ಅದನ್ನ ಯಾರೋ ತಪ್ಪಿಸ್ಕೊಂಡಿರ್ಬೋದು, ಎಲ್ಲ ಹೋಗಿರ್ಬೋದು ಅಂತ ಹೇಳ್ಬೋದು. ಇವಾಗ ಇನ್ನೊಂದು ಮಿಸ್ಸಿಂಗ್ ಕೇಸ್ ಹಂಗೆ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ರೆ ಓಡಾ ಸೆನ್ಸ್ ಏನೋ ಹೇಳಕ್ ಟ್ರೈ ಮಾಡ್ತಿದ್ರೆ ಯಾರೋ ಕಿಡ್ನಾಪ್ ಮಾಡ್ತಿದಾರೆ ಅಂತಾನೆ ಇರ್ಬೋದು. ಯಾರು ಕಿಡ್ನಾಪ್ ಮಾಡ್ತಾ ಇರ್ಬೋದು ಅನ್ನೋದು ಇವಾಗ ಮೇನ್ ಪಾಯಿಂಟ್. ಇವಾಗ ಯಾರು ಕಿಡ್ನಾಪ್ ಮಾಡ್ತಿರ್ಬೋದು ಮತ್ತು ಬೀಸ್ಟ್ ಪೈರೇಟ್ಸ್ ಏನಾದ್ರು ಕಿಡ್ನಾಪ್ ಮಾಡ್ತಾ ಇರ್ಬೋದ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಅವ್ರಿಗೆ ಇವಾಗ ಅಲ್ಲಿ ಜಾಗ ಉಳ್ಕೊಳಕ್ಕೆ ಇವಾಗ ಎಲ್ಲೂ ಜಾಗ ಇಲ್ಲ. ಇವಾಗ ಫುಲ್ ವಾನೋಯಿಂದ ಓಡಿಸ್ಬಿಟ್ಟವ್ರೆ ಎಲ್ಲಾರು. ಇವಾಗ ಅಲ್ಲಾರೋ ಒಬ್ರು ಮೇನ್ ಹೆಡ್ ಆಗಿರೋನು ಎಲ್ಲಾನು ಕಿಡ್ನಾಪ್ ಮಾಡೋಗ್ಬೋದಾ ಅಂತ ನನಗೆ ಅನ್ನಿಸ್ತಾ ಇದೆ. ನೋಡ್ಬೇಕು ನೆಕ್ಸ್ಟ್ ಯಮಾಟೋನ ನೆಕ್ಸ್ಟ್ ಕವರ್ ಪೇಜ್ ಸ್ಟೋರೀಸ್ ಅಲ್ಲಿ ನಮ್ಗೆ ಮುಂದಿನ ವಿಷಯ ಗೊತ್ತಾಗ್ತಾ ಹೋಗುತ್ತೆ. ಅಲ್ವಾಗ್ಲೇ ನಮ್ಗೆ ಗೊತ್ತಾಗೋದು ಯಾರು ಆಕ್ಚುಲಿ ಕಿಡ್ನಾಪ್ ಮಾಡ್ತಾ ಇರೋದು ಅಂತ. ಓಕೆನಾ, ನೆಕ್ಸ್ಟ್ ಇವಾಗ ಮಿಸ್ಸಿಂಗ್ ಕಪೋರ್ಟ್ ಆಗಿದೆ. ಇವಾಗ ನೆಕ್ಸ್ಟ್ ಅವಳು ಹುಡುಕಕ್ಕೆ ಅಂತ ಹೋಗ್ಲೇಬೇಕು. ನೋಡೋಣ ಯಾವ ಹುಡುಕಲ್ಲ ಅಂತ. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ನಮ್ಗೆ ಇನ್ನ ಎಕೆಡ್ ಇಂದ ಲೂಫಿ ಮತ್ತೆ ಎಲ್ಬಾಫ್ ಜೈಂಟ್ಸ್ ಎಲ್ಲ ಎಲ್ಬಾಫ್ಗೆ ಹೋಗ್ತಾನೆ ಇದ್ದಾರೆ. ಆಮೇಲೆ ನಮ್ಗಿನ್ನ ಅವರು ದಿ ಗ್ರೇಟ್ ಎರಿಕ್ ಶಿಪ್, ಎಲ್ಬಾಫ್ ಜೈಂಟ್ ಶಿಪ್ ಅಂದ್ಬಿಟ್ಟು ದಿ ಗ್ರೇಟ್ ಎರಿಕ್ ಅಂತ. ಎರಿಕ್ ಶಿಪ್ ಅಲ್ಲಿ ಅವ್ರಿನ್ನ ಹೋಗ್ತಾ ಇದಾರೆ. ಏನೆಲ್ಲ ನಮ್ಗೆ ಸ್ಟಾರ್ಟಿಂಗ್ ಡೌಟ್ ಬಂದಿದೆ, ಫಸ್ಟ್ ಆಫ್ ಆಲ್ ಯಾಕೆ ಡೋರಿ ಮತ್ತೆ ಬ್ರಾಗಿ ಬಂದಿದ್ದಾರೆ ಎಲ್ಬಾಫ್ಗೆ ಎಗೆಡ್ಗೆ ಅಂತ. ಅವ್ರಿನ್ನೂ ನಮ್ಗೆ ಲಿಟಲ್ ಗಾರ್ಡನ್ ಅಲ್ಲಿ ಫೈಟ್ ಮಾಡ್ತಿರ್ಬೇಕಾದ್ರೆ ಒನ್ ಫೈಟ್ ಮಾಡ್ತಿರ್ಬೇಕಲ್ಲ, ಇವಾಗ ಹೆಂಗ್ ಬಂದ್ಬಿಟ್ರಪ್ಪ ಅಂತ ನಮ್ಗೆ ಗೊತ್ತಾಗುತ್ತೆ. ಅವಾಗ ನಮ್ಗೆ ಅದನ್ನ ಕನ್ಫರ್ಮ್ ಮಾಡ್ತಾರೆ ಓಡಾ ಸೆನ್ಸೆ. ನಾವು ಎನಿಸ್ ಲಾಬಿಲಿ ನಾವು ನೋಡಿದ್ವಲ್ಲ ಓಎಮೋ ಅಂಡ್ ಕಾಶಿ ಅವರು ಫುಲ್ ಹ್ಯಾಪಿ ಆಗ್ಬಿಟ್ಟು ಅವರು ಜೈಂಟ್ಸ್ ಎಲ್ಲ ಡೋರಿ ಮತ್ತೆ ಬ್ರಾಗಿ ಲಿಟಲ್ ಗಾರ್ಡನ್ ಇದಾರೆ ಅಂತ ಎಲ್ನಿಸ್ ಲಾಬಲ್ಲಿ ತಿಳ್ಕೊಂಡ್ಬಿಟ್ಟು ಅವರು ಹೋಗಿದ್ದಾರೆ ಲಿಟಲ್ ಗಾರ್ಡನ್ಗೆ ಹೋದಾಗ ಅವ್ರಿನ್ನ ಡೋರಿ ಮತ್ತೆ ಬ್ರಾಗಿ ಅವರು ವೆಪನ್ಸ್ ಎಲ್ಲ ಬದಲಾಗ್ಬಿಟ್ಟಿದ್ರು. ಯಾಕಂದ್ರೆ ಅವರು ತುಂಬಾ ಹಳೆ ಹೋಗ್ಬೇಕಾದ್ರೆ ಅವರು ಜೈಂಟ್ ಗೋಲ್ಡನ್ ಫಿಶ್ ನ ಹೋಗಕ್ಕೆ ದಾರಿ ಮಾಡ್ಕೊಳಕ್ಕೆ ಗೋಯಿಂಗ್ ಮರಿ ಶಿಪ್ಗೆ ಅವರು ದಾರಿ ಮಾಡ್ಕೊಡ್ಬೇಕಾದ್ರೆ ಅವ್ರ ಎರಡು ವೆಪನ್ಸ್ ಹಾಕಿ ಹೊಡೆದಿದ್ರು ಹೀಗೆ. ಅವಾಗ ಅವ್ರ ಇಬ್ರು ವೆಪನ್ಸ್ ಮುರಿದೋಗಿತ್ತು. ಅವ್ರದ್ದು ಆಕ್ಸ್ ಏನಿತ್ತು ಮತ್ತೆ ಸೋರ್ಡ್ ಏನಿತ್ತು ಇಬ್ರದ್ದು ಮುರಿದೋಗಿತ್ತು. ಆದ್ರೂ ಅವ್ರು ಇನ್ನ ಇಷ್ಟು ವರ್ಷ ಆದ್ರೂ ಅವ್ರು ಇನ್ನ ಹೊಡಿತಾ ಇಬ್ರು ಒನ್ ಹ್ಯಾಂಡ್ ಅಲ್ಲೇ ಫೈಟ್ ಆಡ್ತಿದಾರಂತೆ. ಹ್ಯಾಂಡ್ಸ್ ಅಲ್ಲೇ ಫಿಸ್ಟ್ ಅಲ್ಲೇ ಫೈಟ್ ಆಡ್ಕೊಂಡಿದ್ದಾರೆ. ಅದಂತೂ ಸಕ್ಕದಾಗಿತ್ತು. ಅವ್ರದೇ ಹೇಳೋದು ಓಎಮೋ ಅಂಡ್ ಕಾಶಿ ನಾವು ಹೋಗ್ತಾ ಇರ್ಬೇಕಾದ್ರೆ ಇನ್ನೂ ಫಿಸ್ಟ್ ಅಲ್ಲೇ ಫೈಟ್ ಆಡ್ಕೊಂಡಿದ್ರು. ಅದಕ್ಕೋಸ್ಕರ ನಾವು ಅವ್ರನ್ನ ಮತ್ತೆ ಎಲ್ಬಾಫ್ಗೆ ಕರ್ಕೊಂಡೋಗಿ ನಿಮ್ಗೆ ಹೊಸದು ವೆಪನ್ಸ್ ಎಲ್ಲ ತಗೊಂಡು ಮತ್ತೆ ಫೈಟ್ ಆಡ್ಬೋದು ಅಂತ ನಾವು ಅವ್ರಿಗೆ ಒಪ್ಸಿ ಎಲ್ಬಾಫ್ಗೆ ಕರ್ಕೊಂಡ್ ಬಂದ್ವಿ ಅಂತ ಅವ್ರಿಬ್ರು ಹೇಳ್ತಾರೆ. ಅವ್ರ ಕಾನ್ವರ್ಸೇಷನ್ ಸಕ್ಕದಾಗಿರುತ್ತೆ ಅನ್ಸುತ್ತೆ. ಏನ್ ನೀವು ಇಬ್ರು ಇನ್ನೂ ಕೈಯಲ್ಲೇ ಫಿಟ್ ಹಾಸ್ಕೊಂಡಿದ್ದೀರಾ, ನಿಮ್ಗೆ ವೆಪನ್ಸ್ ಎಲ್ಲ ಬೇಕಾಗುತ್ತೆ, ನೀವು ಇನ್ನೂ ಮುಂದೆ ಹೆಂಗೋ ಫೈಟ್ ಆಡ್ತೀರಾ, ದಯವಿಟ್ಟು ಬನ್ನಿ ಎಲ್ಬಾಫ್ ಕೊಂಡು ನಿಮ್ಗೆ ನ್ಯೂ ವೆಪನ್ಸ್ ಎಲ್ಲ ಕೊಡ್ತೀವಿ ಅಂತೆಲ್ಲ ಕೊಂಡ್ಕೊಂಡ್ರೆ. ಅಷ್ಟಕ್ಕೆ ನಾಮಿ ಅವ್ರಿಗೆ ಕೇಳ್ತಾರೆ, ನೀವ್ ಇನ್ನೂ ಫೈಟ್ ಆಡ್ತಿದ್ದೀರಾ, ನ್ಯೂ ವೆಪನ್ಸ್ ಎಲ್ಲ ತಗೊಂಡು ನೀವು ಮತ್ತೆ ಫೈಟ್ ಆಡ್ತೀರಾ ಅಂತ ಕೇಳ್ತಾರೆ. ಅವಾಗ ಉಸಾಪ್ ಮತ್ತೆ ಲೂಫಿಗೆ ಸುಕ್ಕಾವಟೆ ಹೋಗ್ಬಿಡುತ್ತೆ. ನೀನ್ ಲಿಟಲ್ ಗಾರ್ಡನ್ ಅಲ್ಲಿ ಏನು ಕಲ್ತಿಲ್ಲ ನೀನು ನೀನು ಏನು ಕಲ್ತಿಲ್ಲ ಅಂತ ಸುಮ್ನೆ ಅವರು ಜೋಕಲ್ಲಿ ನೀನೇನ್ ಕಲ್ತಿದ್ಯಾ ನೀನು, ಅದೇ ವಾರಿಯರ್ ಸ್ಟೈಲ್ ಅಲ್ಲೇ ಇಬ್ರು ಫೈಟ್ ಆಡ್ಕೊಂಡು ಸಾಯೋದು, ಅದೇ ಮ್ಯಾನ್ಲಿ ಆಗಿ ಸಾಯೋದು ಅಂತ ಅವ್ರು ತುಂಬಾ ಪಿಸ್ ಆಗ್ಬಿಟ್ಟು ಸಕಲಾಗಿ ಹೇಳ್ತಾರೆ. ಅದು ಮಾತ್ರ ಕಾಮಿಡಿಯಾಗಿ ಸಕಲಾಗಿತ್ತು. ಅವ್ರಿಬ್ರು ಬೈಯೋದ್ ನಾಮಿಗೆ ಸಕಲಾಗಿತ್ತು. ಯು ಡೋಂಟ್ ಲರ್ನ್ ಎನಿಥಿಂಗ್ ಫ್ರಮ್ ಲಿಟಲ್ ಗಾರ್ಡನ್ ನಾಮಿ ಅಂತೆಲ್ಲ ಬೈತಲ್ಲ, ಸಕಲಾಗಿತ್ತು. ಅವ್ರಿನ್ನು ಹೋಗ್ತಾನೆ ಇದ್ದಾರೆ. ನೆಕ್ಸ್ಟ್ ನಮಗ್ ಗೊತ್ತಾಗದೆ ಪಾರ್ಟಿ ಮಾಡ್ತಿದ್ದಾರೆ ಎಲ್ಲಾರು. ಪಾರ್ಟಿ ಗ್ರೇಟ್ ಎರಿಕ್ ಶಿಪ್ ಅಲ್ಲಿ ಮತ್ತೆ ಸನ್ನಿನ ಗ್ರೇಟ್ ಎರಿಕ್ ಶಿಪ್ ಗೆ ಕಟ್ಬಿಟ್ಟು ಅದ್ರ ಪಾರ್ಟಿ ಬರ್ತಾ ಇದೆ. ಎಲ್ಲಾರು ಗ್ರೇಟ್ ಎರಿಕ್ ಶಿಪ್ ಅಲ್ಲಿ ಪಾರ್ಟಿ ಮಾಡ್ತಾ ಇದಾರೆ. ಪಾರ್ಟಿನ ಇವಾಗೆಲ್ಲಾರು ನಾವು ನೋಡ್ತಾ ಇದೀವಿ. ಲೂಫಿ ಅವನ ಕೈಯಲ್ಲಿ ದೊಡ್ಡ ಮಟನ್ ಪೀಸ್ ದೊಡ್ಡದಾಗಿದೆ.
ಅವನ್ ಎತ್ಕೊಂಡು ತಿನ್ಕೊಂಡು ಎಲ್ಲ ಕಡೆ ಎಂಜಾಯ್ ಮಾಡ್ತಿದ್ದಾನೆ. ಆಮೇಲೆ ಅದೇ ರೀತಿ ರಾಬಿನ್ ನೋಡಿದಾಗ ಚಿಕ್ಕ ಚಿಕ್ಕದಾಗಿ ಪೀಸ್ ಪೀಸ್ ತಿನ್ಕೊಂಡು ಮಟನ್ ಪೀಸ್ ಇಷ್ಟು ದೊಡ್ಡದಾಗಿದೆ ಅವ್ರಿಗೆ ಇಷ್ಟಿಷ್ಟೇ ತಿಂತಾ ಇದ್ದಾಳೆ. ಆಮೇಲೆ ನಾವು ಬ್ರುಕ್ನ ನೋಡ್ತೀವಿ, ಅವ್ನು ಗಿಟಾರ್ ತಗೊಂಡು ಗಿಟಾರ್ ಬಾರಿಸ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡ್ತಿದ್ದಾನೆ. ಆಮೇಲೆ ನೆಕ್ಸ್ಟ್ ಸಾಂಜಿ ಮತ್ತೆ ಉತ್ಸಾಪ್ ಇಬ್ರು ಕೈ ಹಾಕೊಂಡು ಕೈಯಲ್ಲಿ ಬೂಸಿ ಇಟ್ಕೊಂಡು ಚಕ್ ಅಂತ ಆಡ್ತಾ ಇದ್ದಾರೆ. ಜಿಮ್ಮೆ ಮಾತ್ರ ಖುಷಿ ಹಾಕೊಂಡು ನಮಗಿಟ್ಟೋದು ಜೋರೋ ನಗ್ತಾ ಇದ್ದಾನೆ ಗುರು. ಈ ಪ್ಯಾನಲ್ ನೋಡಕ್ಕೆ ಒಂಥರ ಖುಷಿ. ಜೋರೋ ನಗದೆ ಯಾವಾಗಲೂ ಒಂದ್ಸರಿ ನೋಡೋದು. ಜೋರೋ ಎಂಜಾಯ್ ಮಾಡ್ಕೊಂಡು ನಕ್ಕೊಂಡು ಆರಾಮಾಗ ಫ್ರಾಂಕಿ ಮತ್ತೆ ಚಾಪರ್ ಸೂಪರ್ ಅಂತವ್ರೆ, ಅದು ಸಕಾಲಾಗಿತ್ತು. ಆಮೇಲೆ ನಾವೇಮನ್ನು ನೀಟಾಗಿ ನಕ್ಕೊಂಡು ಎಲ್ಲ ಪ್ಯಾನಲ್ ಎಲ್ಲ ಸ್ಟ್ರಾ ಹ್ಯಾಟ್ಸ್ ಚೆನ್ನಾಗಿ ತೋರಿಸಿದ್ದಾರೆ. ನೆಕ್ಸ್ಟ್ ನಾವು ಬಾನಿನ ಅವಳು ಒರಿಜಿನಲ್ ಫಾರ್ಮ್ ಅಲ್ಲಿ ನೋಡ್ತೀವಿ, ಸರಿನಾ? ಅವಳು ಒರಿಜಿನಲ್ ಫಾರ್ಮ್ ಅಲ್ಲಿ ನಾವು ಅವೆಲ್ಲ ಒಟ್ಟಿಗೆ ಇರ್ಬೋದು ಅಂತ ಅವಳು ಕೂಮಾ ಜೊತೆ ಚೆನ್ನಾಗಿ ಕ್ಯೂಟ್ ಆಗಿ ಮಾತಾಡ್ಕೊಂಡು ಅದೊಂಥರ ಸಕಾಲಾಗಿತ್ತು. ಆದ್ರೆ ಕೂಮಾ ಮಾತಾಡಲ್ಲ, ಅವನು ಸ್ಮೈಲ್ ಮಾಡ್ತಾನೆ ಅಷ್ಟೇ. ಅದು ಚೆನ್ನಾಗಿತ್ತು, ಅಷ್ಟು ನೋಡಕ್ಕೆ ಸೂಪರ್ ಆಗಿತ್ತು. ಅವನು ಅಂದಂಗಿತ್ತು, ಸಕಾಲಾಗಿತ್ತು ಅದು ಮಾತ್ರ. ಅವರಿಬ್ರು ಒಟ್ಟಿಗೆ ಇರ್ಬೋದು ಅನ್ಸೋದು ನನ್ಗೆ ಯಾಕೋ. ಅವರಿಬ್ರು ಇವಾಗ ಎಷ್ಟೊಂದು ಕಷ್ಟ ಅನ್ಭವಿಸ್ಬಿಟ್ಟಿದ್ದಾರೆ. ಇನ್ಮೇಲಾದ್ರೂ ಅವರಿಬ್ರು ಸಕಾಲಾಗಿದ್ದು ಬಿಟ್ರೆ ಸಾಕು. ಕ್ರೇಜಿ ಆಗಿತ್ತು ಪ್ಯಾನಲ್. ನೆಕ್ಸ್ಟ್ ನಾವು ನೋಡೋದು ನ್ಯೂ ವರ್ಲ್ಡ್ ಅಲ್ಲಿ ಶಾಂಕ್ಸ್ ಟೆರಿಟರಿ ಇರೋ ಒಂದು ಐಲ್ಯಾಂಡ್ ನ ಇವಾಗ ಅಲ್ಲಿಗೆ ಬಂದಿರೋದು ಇಟ್ಸ್ ಲೂಫಿನಾ ಸಬಾರ್ಡಿನೇಟ್ ಬಾರ್ಥಲೋಮಿಯೋ ಬಂದ್ಬಿಟ್ಟು ಅವನು ನೋಡಿದಾನೆ ಅನ್ಸುತ್ತೆ ಫಸ್ಟ್ ಶಾಂಕ್ಸ್ದು. ಯಾರ್ದು ಎಲ್ಲರೂ ಕೇಳಿರ್ತಾನೆ ಯಾರ್ದಿದ್ದು ಟೆರಿಟರಿ ಅಂತ. ಎಲ್ಲಾರು ಇಟ್ಸ್ ರೆಡ್ ಹೇರ್ ಶಾಂಕ್ಸ್ ಅಂತ ಹೇಳಿರ್ತಾನೆ. ರೆಡ್ ಹೇರ್ ಶಾಂಕ್ಸ್ ಅಂದ್ಬಿಟ್ಟು ಇದು ಲೂಫಿಲ್ ಇರ್ಬೇಕು ಅಂದ್ಬಿಟ್ಟು ಅವ್ರ ರೆಡ್ ಹೇರ್ ಶಾಂಕ್ಸ್ ಫ್ಲಾಗ್ ನೇ ಬರ್ನ್ ಮಾಡ್ಬಿಟ್ಟಿದ್ದಾನೆ, ಬೆಂಕಿ ಫ್ಲೇಮ್ಸ್ ಹಾಕ್ಬಿಟ್ಟಿದ್ದಾನೆ. ಎಲ್ಲಾರು ಶಾಕು. ಯಾಕಂದ್ರೆ ಶಾಂಕ್ಸ್ ಬಗ್ಗೆ ಯಾರಿಗೂ ಗೊತ್ತಿರಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ಅವ್ನು ಲೂಫಿಗೆ ಸಗದಾಗಿರ್ಬೇಕು. ಅವ್ನಿಗೆ ಶಾಂಕ್ಸ್ ಮತ್ತೆ ಲೂಫಿದು ಕನೆಕ್ಷನ್ಸ್ ಗೊತ್ತಿಲ್ಲ ಆಬ್ವಿಯಸ್ಲಿ. ಎಲ್ಲಾರು ಬೈತಾ ಇದ್ದಾರೆ ಅವನ್ಗೆ, ಬೇಡ ಶಾಂಕ್ಸ್ ಮತ್ತೆ ಬರ್ತಾನೆ, ನಿಮ್ಗೆ ಸರಿ ಇರಲ್ಲ ಬೇಡ ಅಂತ. ಅವನ್ ಲೂಫಿ ಅನ್ಕೊಂಡು ಎಲ್ಲ ಬರ್ನ್ ಮಾಡ್ಬಿಟ್ಟಿದ್ದಾನೆ. ಇದು ಲೂಫಿ ಸಿಂಪಲ್ ಟೆರಿಟರಿ ಅಂತ. ಅಷ್ಟೊಂದು ಕಾರಣ ನಾವು ನೋಡ್ಬಿಟ್ಟಿದೀವಿ. ನೆಕ್ಸ್ಟ್ ಸೀಸನ್ ನಮ್ಗೆ ಆಲ್ರೆಡಿ ಫೈಟ್ ಗೀಟು ಏನು ತೋರಿಸಲ್ಲ. ಆಲ್ರೆಡಿ ಶಾಂಕ್ಸ್ ಮತ್ತೆ ಬಾರ್ಟಲೋಮಿಯೋ ಮಧ್ಯೆ ಫೈಟ್ ನಡೆದಿದೆ. ಬಾರ್ಟಲೋಮಿಯೋ ಫುಲ್ಲು ಚಿಂದಿಯಾಗಿ ಚಿತ್ರಾನ್ನ ಆಗಿ ಕೆಳಗಡೆ ಕುತ್ಕೊಂಡು ಪ್ಲೀಸ್ ಬಿಟ್ಬಿಡಿ ನನ್ನ ಅಂತ ಕೇಳ್ಕೋದಿರ್ತಾನೆ. ಆದ್ರೆ ನನ್ಗೆ ಅದೊಂದೇ ಡೌಟ್ ಕೊಡು, ಅವ್ರಿಬ್ರು ಫೈಟ್ ನೋಡ್ಬೇಕಿತ್ತು ನಾನು. ಯಾಕಂದ್ರೆ ಒಂದು ಬ್ಯಾರಿಯರ್ ಫ್ರೂಟು ಮತ್ತೆ ಶಾಂಕ್ಸ್ ಹಾಕಿ ಇಬ್ರದು ಕ್ಲಾಶ್ ಆಗಿರೋದು ಸಕಲಾಗಿರೋದು. ಅವ್ರಿಬ್ರದು ಒಂಥರ ಮಾಸ್ ಆಗಿರೋದು. ಅವ್ನು ಬ್ಯಾರಿಯರ್ನ ಮುರಿದಾಕೋದ ಶಾಂಕ್ಸ್ ಅಂತ ನಂಗೆ ನೋಡ್ಬೇಕಿತ್ತು. ಆಬ್ವಿಯಸ್ಲಿ ಮುರಿದಾಕೋದು ಹಾಕಿಯಿಂದ. ಆದ್ರೆ ಹೆಂಗೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ನಾವು ಯಾವ್ದಾದ್ರು ಡ್ರೆಸ್ ರೋಸದಲ್ಲಿ ನೋಡಿದ್ವಿ, ಅವನು ಬಾರ್ಟಲೋಮಿಯೋ ಬ್ಯಾರಿಯರ್ನ ಯಾರ ಕೈಲೂ ಹೊಡೆಯಕ್ ಆಗ್ತಾರಲ್ಲ ಅಷ್ಟು ಗಟ್ಟಿಯಾಗಿ ಸ್ಟಡಿಯಾಗಿ ಅಷ್ಟು ಸಖತ್ತಾಗಿ ನಿಂತ್ಕೊಂಡಿತ್ತು. ಇವಾಗ ಶಾಂಕ್ಸ್ ಹೇಗೆ ಅದನ್ನ ಬ್ರೇಕ್ ಮಾಡಿರ್ಬೋದು ಅಂತ ನಾನು ನೋಡ್ಬೇಕಿತ್ತು. ಅದೊಂದು ಮಿಸ್ ಮಾಡ್ಕೊಂಡೆ. ಅದೊಂದು ಕೊಡ್ಬೇಕಿತ್ತು ಪ್ಯಾನಲ್. ಇವರಿಬ್ರು ಕ್ಲಾಶ್ ಆಗ್ತಿರೋದು. ಆದ್ರೆ ಬಾರ್ತಲೋಮಿಯೋ ಕ್ರೂಗೆ ಏನೂ ಆಗಿಲ್ಲ, ಬರೀ ಬಾರ್ತಲೋಮಿಯೋ ಮಾತ್ರ ಹೊಡೆದಿದ್ದಾರೆ. ಅವ್ರ ಕ್ರೂ ಎಲ್ಲ ಹಿಂದೆಗಡೆ ಬಾಸ್ 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 ಅಂತ ಎಲ್ಲ ನಿಂತ್ಕೊಂಡಿದ್ದಾರೆ. ಆದ್ರೆ ಅವ್ರು ಬಾರ್ತಲೋಮಿಯೋ ಮಾತ್ರ ಸಾಯೋತ್ರ ಹೊಡಾಕ್ಬಿಟ್ಟಾರೆ. ಶಾಂಕ್ಸ್ ಮಾತ್ರ ನಿನ್ಗೆ ಮೊದ್ಲೇ ಗೊತ್ತಿರ್ಬೇಕಿತ್ತು. ಇವಾಗ ನೀನು ನನ್ನ ಫ್ಲಾಗ್ ನ ಸುಟ್ಟಾಕ್ಬಿಟ್ಟಿದ್ಯಾ, ಇದೆಲ್ಲ ನಾನು ಬೇರೆ ಟೆರಿಟರಿಯಲ್ಲಿ ಇರೋ ಎಲ್ಲರ ಜನರು ಗೊತ್ತಾದ್ರೆ ಅವ್ರು ನನ್ನ ಮೇಲೆ ನಂಬಿಕೆ ಕಳ್ಕೊಂಡ್ಬಿಡ್ತಾರೆ. ಆಬ್ವಿಯಸ್ಲಿ ಅವ್ನು ಏನೇ ಮಾಡಿದ್ರು ಅವ್ನ ಫ್ಲಾಗ್ಸ್ ನ ಮುಟ್ಬಾರ್ದಾಗಿತ್ತು. ಅದು ಮಾತ್ರ ತಪ್ಪು ಮಾಡ್ದ. ಆದ್ರೆ ಅವ್ನು ಹೇಳ್ಬೋದಾಯ್ತು, ನಾನು ಲೂಫಿ ಸಿಂಪ ಎಲ್ಲ ದೊಡ್ಡ ಫ್ಯಾನು, ಅವ್ನ ಕೆಳಗಡೆ ನಾನು ಸಾಕಿ ಕಪ್ಪೆಲ್ಲ ಶೇರ್ ಮಾಡ್ಕೊಂಡಿದೀವಿ ಅಂತೆಲ್ಲ ಹೇಳ್ಬೋದು. ಆದ್ರೂ ಶಾಂಕ್ಸ್ಗೆ ಅವನ ಲೂಫಿ ಗೊತ್ತು ಅಂತ ಬಿಟ್ಬಿಡಕ್ಕಾಗತ್ತಾ? ಚಾನ್ಸೇ ಇಲ್ಲ. ನೀನ್ ನನ್ನ ಫ್ಲಾಗ್ ಮುಟ್ಟಿದ್ಯಾ, ಅದಕ್ಕೆ ನಿನ್ ಪನಿಷ್ಮೆಂಟ್ ಅನುಭವಿಸ್ಲೇಬೇಕು ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಅಷ್ಟೊತ್ತಿಗೆ ನಮ್ಮ ಡಾಕ್ಟರ್ ಶಾಂಕ್ಸ್ ಕ್ರೂ ಅಲ್ಲಿರೋ ಡಾಕ್ಟರ್ ಹಂಗೋ ಬಂದ್ಬಿಟ್ಟು ಕರೆಕ್ಟ್ ಆಗಿ ಅವನ ಮುಂದೆ ಪಾಯ್ಸನ್ ಬಾಟಲ್ ಇಡ್ತಾನೆ. ಪಾಯ್ಸನ್ ಬಾಟಲ್ ಇಟ್ಬಿಟ್ಟು, ನೋಡು ನಿನ್ನ ಬಿಟ್ಬಿಡ್ತೀವಿ ಸರಿನಾ, ಆದ್ರೆ ನೀನು ಈ ಪಾಯ್ಸನ್ ನ ನೀನು ಲೂಫಿಗೆ ಕೊಡ್ಬೇಕು, ಸ್ಟ್ರಾ ಹ್ಯಾಟ್ ಲೂಫಿಗೆ ಕೊಡ್ಬೇಕು. ಅದು 1 ಮಂತ್ ಅಲ್ಲಿ ನೀನು ಅವ್ನ ಸ್ಟ್ರಾ ಹ್ಯಾಟ್ಗೆ ಕೊಟ್ಟು ಕುಡಿಸಿದ್ರೆ ನಿನ್ಗೆ ಬಿಟ್ಬಿಡ್ತೀವಿ. ಮತ್ತೆ ಅವ್ನ್ ಈ ಪಾಯ್ಸನ್ ಅಲ್ಲಿ ಇರೋದು ಅವ್ನ್ ನರಳಿ ಸಾಯ್ತಾನೆ. ಅವ್ನ ರಕ್ತ ಅವ್ನ ಬ್ಲಡ್ ಎಲ್ಲ ಆಚೆ ಬರುತ್ತೆ, ಎಲ್ಲ ಹಂಗಾಗಿ ಸಾಯ್ತಾನೆ ಅಂತ ಹೇಳ್ತಾನೆ. ಅಷ್ಟೇ. ಅವ್ನು ಹೇಳಿದ ತಕ್ಷಣ ನೆಕ್ಸ್ಟ್ ಬಾರ್ತಲೋಮಿಯೋ ನನ್ನ ಬಿಟ್ಬಿಡಿ ಪ್ಲೀಸ್, ಹಂಗೆಲ್ಲ ಮಾಡಕ್ ಆಗಲ್ಲ ಅಂತ ನೋಡಿ ಪಾಯ್ಸನ್ ಎಲ್ಲ ಇಟ್ಟಿದ ತಕ್ಷಣ ಬಾರ್ತಲೋಮಿಯೋ ಅವನ್ ಬಾಯಲ್ಲೇ ಅವ್ನ್ ಹಿಂಗೆ ಡಾಕ್ಟರ್ ಹಂಗೋ ಹಿಂಗ್ ಕೊಟ್ಟಿರ್ತಾನೆ, ತಗೋ ಇದನ್ನ ಮಾಡು ಅಂತ. ಅವ್ನ ಕೈಯೆಲ್ಲ ಹಿಂದೆ ಕಟ್ಟಾಕ್ಬಿಟ್ಟಿದ್ದಾರೆ. ಅವ್ನ ಕೈಯೆಲ್ಲ ಏನು ಯೂಸ್ ಮಾಡಕ್ ಆಗಲ್ಲ.
ಆದ್ರೆ ಅವನ ಬಾಯಲ್ಲೇ ಹಿಂಗೆ ಹಾಕಿ ತಕ್ಕೊಡ್ಬಿಡ್ತಾನೆ ನನಗೆ. ಲಿಟ್ರಲಿ ಶಾಕ್ ಆದ್ರೆ ನಾನು. ಅದು ಅಬ್ವಿಯಸ್ಲಿ ಗೊತ್ತಿತ್ತು ಅವನ ಸಿಕ್ಕಾಪಟ್ಟೆ ಲಾಯಲ್ ಲೂಫಿಗೆ ಅದು ಇದು ಅಂತ. ಅದು ಈ ರೇಂಜ್ಗೆ ಅವ್ರ ಸ್ಕ್ರೂ ಮೇಟ್ಸ್ ಎಲ್ಲ ಶಾಕು ಎಲ್ಲ ಬಾಸ್ ಬೇಡ ಅದೆಲ್ಲ ಕೀಚ್ಕೊತಿದ್ದಾರೆ. ಆದ್ರೆ ಅವನು ಚಾನ್ಸ್ ಕುಡ್ದೇ ಬಿಟ್ಟ ಪೂರ್ತಿ ಹಿಂಗ್ ಇದ್ದಿದ್ ಬಾಟ್ಲ್ ಕಿತ್ಕೊಂಡು ಪೂರ್ತಿ ಅಂತ ಬಾಯಲ್ಲಿ ಫುಲ್ ಕುಡ್ದು ಬಿಸಾಕ್ಬಿಟ್ಟ. ಶ್ಯಾಂಕ್ಸ್ ಮತ್ತೆ ಎಲ್ಲ ಅವ್ನ ಕ್ರೂ ಎಲ್ಲ ಫುಲ್ ಶಾಕು. ನೋ ರಿಯಾಕ್ಷನ್ ಫುಲ್ ಇಟ್ಕೊಂಡಿದ್ದಾರೆ. ಅವನು ಹೇಳ್ತಾನೆ ಫುಲ್ ಲೂಫಿ ಸಿಂಪೈ ನಮ್ಮ ಹತ್ರ ಅವ್ನ ಫ್ಲಾಗ್ ನ ಶೇರ್ ಮಾಡ್ಕೊಳ್ಳಿ, ನನ್ನ ಕೆಳಗಡೆ ಏನೆಲ್ಲ ಕೆಲಸ ಮಾಡ್ಕೊಳ್ಳಿ, ನನ್ನ ಹೆಸರು ಓಡಾಡ್ಕೊಂಡು ತಿರುಗಿ ಅಂತ ಏನು ಹೇಳಿಲ್ಲ. ಆದ್ರೆ ನಾವೇ ಅವ್ರನ್ನ ಫುಲ್ ಇಷ್ಟಪಟ್ಟು ಎಲ್ಲ ಮಾಡ್ತಾ ಇರೋದು. ಇವಾಗ ನಾನ್ ಮಾಡ್ಕೊಂಡಿರೋ ತಪ್ಪಿಗೆ ನಾನು ಲೂಫಿನ ಎಳೆಯಲ್ಲ, ನಾನ್ ಮಾಡ್ಕೊಂಡಿರೋ ತಪ್ಪಿಗೆ ನಾನೇ ಶಿಕ್ಷೆ ಅನುಭವಿಸ್ತೀನಿ ಅಂತ ನಾನು ಯಾವುದೇ ಕಾರಣಕ್ಕೂ ಈ ತರ ಪಾಯ್ಸನ್ ಎಲ್ಲ ಹಾಕಿ ಸಾಯಿಸಲ್ಲ ಅಂತ ಬಿಟ್ಬಿಡ್ತಾರೆ. ಅವೆಲ್ಲ ಹೇಳ್ತಾನೆ. ಅವನ್ನೆಲ್ಲ ಫುಲ್ ಎಲ್ಲ ಕುಡ್ದಾದ್ಮೇಲೆ ಅವ್ನು ಫುಲ್ ಸಿಕ್ಕಾಪಟ್ಟೆ ಬೇಸರಾಗ್ಬಿಟ್ಟು ನನಗೆ ನಾನು ಇವಾಗ ಸ್ಟ್ರಾ ಹ್ಯಾಟ್ ಲೂಫಿನ ನಾನು ಪೈರಟ್ ಕಿಂಗ್ ಆಗೋದು ನೋಡಕ್ ಆಗಲ್ವಲ್ಲಪ್ಪ ಶೆಟ್ ಅಂತ ನೋಡಿ ಅವ್ನ ಕ್ರೂಗೆಲ್ಲ ಹೇಳ್ತಾ ಇರ್ತಾನೆ ಅವನು ಫುಲ್ಲು. ನಾನೀಗ ಹೆಂಗೋ ಸತ್ತಾಗ್ತಾ ಇದ್ದೀನಿ, ನೀವು ಲೂಫಿ ಸಿಪ್ಪನ್ನ ಪ್ರೈಸ್ ಮಾಡೋದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು, ಅವ್ರ ಬಗ್ಗೆ ಎಲ್ಲ ಫುಲ್ ಜನರಿಗೆಲ್ಲ ತಿಳಿಸ್ಬೇಕು, ನಾನು ಈಗ ಸಾಯ್ತಾ ಇದ್ದೀನಿ ದಯವಿಟ್ಟು ಅಂತೆಲ್ಲ ಫುಲ್ ಬಿಲ್ಡಪ್ ಇಟ್ಕೊಂಡು ಎಲ್ಲ ಇದು ಮಾಡ್ತಾನೆ. ಆಮೇಲೆ ನೋಡ್ತಾನೆ ಒಂದು ಸ್ವಲ್ಪ ಆದ್ಮೇಲೆ ಫೇಕ್ ಪಾಯ್ಸನ್. ಅವ್ರ ಪಾಯ್ಸನ್ ಏನು ಕೊಟ್ಟಿಲ್ಲ, ಫೇಕ್ ಆಗಿದೆ ಪಾಯ್ಸನ್. ಅಷ್ಟು ಮಾತ್ರ ಸಗದಾಗಿತ್ತು. ಸಾಯ್ದೆಲ್ಲ ಅದ್ರಲ್ಲಿ ಶಾಂಕ್ಸ್ ಎಲ್ಲ ಹೋಗಿ ಬಿಟ್ಬಿಟ್ಟಿದ್ದಾರೆ. ಅವ್ರು ಬರ್ತದಮ್ಮಿನ ಆಯ್ತು ಹೋಗು ಅಂತ ಬಿಟ್ಬಿಟ್ಟಿದ್ದಾರೆ. ಹೋಗ್ತಿದ್ದಾರೆ ಅವ್ರು ಫುಲ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಅವ್ರ ಸೆಟ್ ಸೇಲ್ ಆದ್ಮೇಲೆ ಲೂಫಿ ಸಿಪಾಯಿ ಲೂಫಿ ಸಿಪಾಯಿ ಶಿಪ್ ತಗೊಂಡು ಹೋಗ್ತಾ ಇರ್ತಾರೆ. ಆ ಹೋಗ್ತಿರ್ಬೇಕಾದ್ರೆ ಅವ್ರು ಫುಲ್ ಇವ್ರು ನಾನೆಲ್ಲ ಎಂಪೈರರ್ಸ್ ಎಲ್ಲ ಕೆಟ್ಟವರು ಫುಲ್ ಎಲ್ಲ ಮಾಡ್ಕೊಂಡಿದ್ದೆ. ಆದ್ರೆ ಇವ್ರು ಮಾತ್ರ ಸಿಕ್ಕಾಪಟ್ಟೆ ಒಳ್ಳೆಯವರು ಅಂತ ಫುಲ್ ಎಲ್ಲ ಹೇಳ್ಕೊಂಡಿರ್ತಾನೆ. ನಾನು ಅಂದ್ಕೊಂಡಿದ್ದೆ ಎಲ್ಲ ಎಂಪೈರರ್ಸ್ ತುಂಬಾ ಕೆಟ್ಟವರು ಅಂತ, ಇವ್ರು ಮಾತ್ರ ಸಿಕ್ಕಾಪಟ್ಟೆ ಒಳ್ಳೆಯವರು, ನಾನು ಹೋಗಕ್ಕೆ ಬಿಟ್ಬಿಟ್ರು ಅಂತೆಲ್ಲ ಹೋಗ್ತಾ ಇರ್ಬೇಕಾದ್ರೆ ಆಮೇಲೆ ನೆಕ್ಸ್ಟ್ ನಮ್ಗೆ ಶಾಂಕ್ಸ್ ಶಿಫ್ಟ್ ಆಗುತ್ತೆ. ಶಾಂಕ್ಸ್ ಶಿಫ್ಟ್ ಆಗಿ ಅವ್ನ ನಗುನ ಕಂಟ್ರೋಲ್ ಮಾಡ್ಕೊಟ್ಟಿರ್ತಾನೆ. ಆದ್ರೆ ನಾವು ನಗುತ್ತಾ ಇರಲ್ಲ. ಅವ್ನು ಹೇಳ್ತಾನೆ ಲೂಫಿ ಎಷ್ಟು ಚಿಕ್ಕಾಬಟ್ಟೆ ಒಳ್ಳೆ ಕೆಲಸ ಮಾಡ್ತಿದ್ದಾನೆ ನೋಡು, ಅವನೆಲ್ಲ ಸಬಾರ್ಡಿನೇಟ್ಸ್ ಎಷ್ಟು ಚೆನ್ನಾಗಿ ಅವ್ನು ಲಾಯಲ್ ಆಗಿದ್ದಾರೆ, ಅವನೆಂತ ಒಳ್ಳೆ ಲಾಯಲ್ ಕ್ರೂನ ಮತ್ತೆ ಅವ್ನ ಸಬಾರ್ಡಿನೇಟ್ಸ್ ಕನೆಕ್ಟ್ ಮಾಡಿದ್ದಾನೆ ಅಂತೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಗ್ರ್ಯಾಂಡ್ ಫಿಲಿಪ್ನೆಲ್ಲ ಕನೆಕ್ಟ್ ಮಾಡ್ತಿರ್ತಾನೆ. ಅವನೆಂತ ಒಳ್ಳೊಳ್ಳೆ ಫ್ರೆಂಡ್ಸ್ನೆಲ್ಲ ಮಾಡ್ಕೊಂಡಿದ್ದಾನೆ, ಅವ್ನು ಎಷ್ಟು ಲಾಯಲ್ ಆಗಿದ್ದಾರೆ ಅವ್ರಿಗೆಲ್ಲ ಅಂತ ಎಲ್ಲ ಹೇಳ್ತಾ ಇರ್ಬೇಕಾದ್ರೆ ಯಾಸಪ್ ಬರ್ತಾನೆ. ಯಾಸಪ್ ಬಂದ್ಬಿಟ್ಟು ಶಾಂಕ್ಸ್ ಒಂಚೂರು ಸೈಡ್ ಬರಪ್ಪ ಅಂದ್ಬಿಟ್ಟು ಲಿಟ್ರಲಿ ಗನ್ ತಗೊಂಡು ಅವ್ರು ಏನೇ ಮಾಡಿದ್ರು ನಾನು ಅವ್ರಿಗೆ ಏನು ಅಂತ ತೋರಿಸ್ಲೇಬೇಕು ಅಂತ, ಅವ್ರಿಗೆ ಲೆಸನ್ ಕಳಿಸ್ಲೇಬೇಕು, ಅವ್ರನ್ನ ಸುಮ್ಸುನೆ ಬಿಟ್ಬಿಡಕ್ಕಾಗಲ್ಲ, ಅವ್ರಿಗೆ ಲೆಸನ್ ನಾವು ಕಳಿಸ್ಲೇಬೇಕು ಅಂತ ಗನ್ ತಗೊಂಡು ಒಂದೇ ಬುಲೆಟ್ ಗೋಯಿಂಗ್ ಲೂಫಿ ಸೆಂಪೈ ಶಿಪ್ ಇಸ್ ಬ್ಲಾಸ್ಟ್. ಅವ್ರು ಇಲ್ಲೇ ಇದ್ದಾಗ ಹೊಡಿಬೋದಾಗಿತ್ತು ತಾನೆ. ನೀರಿಗೆ ಹೋಗಿ ಸಮುದ್ರಕ್ಕೆ ಕಳಿಸ್ಬಿಟ್ಟು ಅಲ್ಲೇ ತಗೊಂಡು ಗನ್ನ ಶೂಟ್ ಮಾಡ್ತಾನೆ. ಫುಲ್ ಶಿಪ್ ಬ್ಲಾಸ್ಟ್. ಅವಾಗ ನಮ್ಗೆ ನರೇಟರ್ ಬಂದು ಹೇಳ್ತಾರೆ, ದಟ್ ಡೇ ಬೈ ಗ್ರೇಟಲ್ ಐಲ್ಯಾಂಡ್ ದ ಬಾಟೋ ಕ್ಲಬ್ ಪೈರೇಟ್ ಶಿಪ್ ವಾಸ್ ಸಂಕ್. ಟು ಮಚ್ ಅಂತ ನನಗೆ ಅನ್ನಿಸ್ತಾ ಇತ್ತು. ಎಲ್ಲರಿಗೂ ಥಿಯರಿ ಬರುತ್ತೆ ಇವಾಗ ಈವಿಲ್ ಶಾಂಕ್ಸ್ ಅಂತ, ಎಲ್ಲರೂ ಅದನ್ನ ಇವಾಗ ಇನ್ನ ಜಾಸ್ತಿ ಮಾಡ್ತಾರೆ ಈವಿಲ್ ಶಾಂಕ್ಸ್ ಅಂತ. ಆದ್ರೆ ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಓಕೆ ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ನ್ ಫ್ಲಾಗ್ ನ ಬರ್ನ್ ಮಾಡಿದಾನೆ. ಅವ್ನ್ ನೆಕ್ಸ್ಟ್ ಅವ್ನ ಎನಿಮೀಸ್ ಎಲ್ಲ ಹಿಂಗ್ ಥಿಂಕ್ ಮಾಡ್ಬೋದು, ಇವ್ನ್ ಫ್ಲಾಗ್ ಬರ್ನ್ ಮಾಡಿದ್ರೆ ಲೂಫಿ ಎಲ್ಲ ಗೊತ್ತಿದ್ರೆ ಇವನ್ಗೆ ಆರಾಮಾಗಿ ನಾವು ಅವ್ನ ಫ್ಲಾಗ್ಸ್ ನೆಲ್ಲ ಮಾಡ್ಬೋದು, ಅವ್ನ ಮತ್ತೆ ಡೌನ್ ಮಾಡ್ಬೋದು ಅಂತ ಅನ್ಕೊಳಲ್ವಾ. ಅದಕ್ಕೋಸ್ಕರನೇ ಈ ತರ ಮಾಡಿದ್ದು ಯಾಸಪ್ ಅಂತ ನನ್ಗೆ ಅನಿಸ್ತಾ ಇದೆ. ನಿಮ್ಗೆ ಏನನ್ಸುತ್ತೆ? ಈವಿಲ್ ಶಾಂಕ್ಸ್ ಥಿಯರಿ ಇನ್ನ ವರ್ಕ್ ಆಗುತ್ತಾ, ಇದನ್ನ ಜಾಸ್ತಿ ಹೈಪ್ ಮಾಡುತ್ತಾ? ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಇದು ಮಾತ್ರ ಮಸ್ತಾಗಿತ್ತು. ಅವಾಗ ನಾವು ಶಿಪ್ ಹೋಗೋದು ನೋಡ್ತೀವಿ, ನಾವು ಶಿಪ್ ಲೂಫಿದು ಹೆಡ್ ಇರುತ್ತಲ್ಲ ಮುಂದೆ ಗೋಯಿಂಗ್ ಶಿಪ್ ಗೋಯಿಂಗ್ ಮಾಡಿರ್ತಾರ, ಆ ಶಿಪ್ಸ್ ಫುಲ್ ಹೆಡ್ ಲೂಫಿ ಕತ್ತಲ್ಲ ಹಿಂಗ್ ಬಿದೋಗ್ತಾ ಇರೋ ತರ ಎಲ್ಲ ಆಗುತ್ತೆ. ಆದ್ರೆ ನಮ್ಗೆ ಸರ್ವೈವರ್ಸ್ ಯಾರು ಇದಾರೋ ಇಲ್ವೋ ಅಂತ ಇನ್ನ ಗೊತ್ತಿಲ್ಲ ಅಂತ ನರೇಟರ್ ಹೇಳ್ತಾರೆ. ಬಾರ್ತಲೋಮಿಯೋ ಬರ್ಲೇಬೇಕು. ನನ್ಗಂತೂ ಹೆವಿ ಖುಷಿ ಆಗ್ತೀನಿ. ಅವ್ನು ಮತ್ತೆ ಜೀವಂತವಾಗಿದ್ರೆ ಆಬ್ವಿಯಸ್ಲಿ ಜೀವಂತವಾಗಿರ್ತಾನೆ. ಏನಾದ್ರು ತಗೊಂಡು ಅವ್ನು ಬ್ಯಾರಿಯರ್ನ ಹಾಕಿರ್ಬೋದು. ಅವ್ನು ಫುಲ್ ಸ್ವಂತ ಅವ್ನ ಕ್ರೂಮೇಟ್ ಸುತ್ತ ಗೊತ್ತಿಲ್ಲ. ನೆಕ್ಸ್ಟ್ ಅವ್ನು ಬಾರ್ತಲೋಮಿಯೋ ನೆಕ್ಸ್ಟ್ ಬಂದ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್ ನಮಗೆ ಶಿಫ್ಟ್ ಆಗೋದೇ ಪೈರೇಟ್ ಐಲ್ಯಾಂಡ್. ಆಚಿ ನೋಸ್ಗೆ ಶಿಫ್ಟ್ ಆಗುತ್ತೆ ಸೀನು. ಆಮೇಲೆ ಬ್ಲ್ಯಾಕ್ ಬಿಯರ್ಡ್ ಈಸ್ ಬ್ಯಾಕ್ ಅಂತ ಹೇಳ್ಬೋದು. ಬ್ಲ್ಯಾಕ್ ಬಿಯರ್ಡ್ ಬ್ಯಾಕ್ ಬಂದ್ಬಿಟ್ಟು ಅವ್ನು ಪಿಜ್ಜಾ ಹೋಗಿ ಇಟ್ಕೊಂಡು ನಿನ್ಗೆ ಎಷ್ಟು ಸರಿ ಹೇಳ್ಬೇಕು, ನಾನು ನಿನ್ಗೆ ಎಷ್ಟು
ಕೇರ್ಲೆಸ್ ಆಗಿ ಕೆಲಸ ಮಾಡಿದ್ಯಾ, ಎಲ್ಲ ಬಂದು ನಮ್ಮ ಹತ್ರ ಎಲ್ಲ ಹೊಡೆದು ಸಾಕಿ ಎಲ್ಲ ಆ ಕೋಬೆನೂ ತಪ್ಪಿಸ್ಕೊಂಡದ, ಮೋರಿಯನು ಸ್ವಲ್ಪ ತಪ್ಪಿಸ್ಕೊಂಡದ, ನೀನ್ ಹೆಂಗೆ ಅವ್ರನ್ನೆಲ್ಲ ಹೋಗ್ಬಿಟ್ಟೆ ಅಂತ ಅಲ್ಲ ಫುಲ್ ಪೈ ಚೆಚ್ಚಾಗ್ಬಿಡವನೆ. ಪಿಜಾರು ಮಾತ್ರ ಫುಲ್ ಶಾಕ್, ಅಡ್ಕೊಂಡು ಬಿಟ್ಬಿಡಿ, ಸಾರಿ 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 ಅಂತ ಕೇಳ್ಕೊತಿದ್ದಾನೆ. ಎಲ್ಲ ಇಂಪ್ರೂವ್ಮೆಂಟ್ಸ್ ಎಲ್ಲ ಅವರು ಫೋನಗ್ಲಿಫ್ನೆಲ್ಲ ಹೊಡ್ಕೊಂಡಿದ್ರೆ ನಾವೆಲ್ಲದಕ್ಕೂ ರೆಡಿ ಆಗಿರ್ಬೇಕು. ನೀನೇನ್ ಮಾಡ್ತಿದ್ಯಾ ಒಂದಕ್ಕೂ, ಇನ್ನ ನಮ್ಮ ಹತ್ರ ಬಂದು ನಮ್ಮ ಹತ್ರನೇ ಹೊಡ್ಕೊಂಡು ಹೋಗ್ತಾರಲ್ಲ ಅಂತ ಬೈತಾವನೆ. ಅವ್ನು ಸಾರಿ ಸಾರಿ ಬಿಟ್ಬಿಡಿ ಅಂತ ಪ್ಲೀಸ್ ಅಂತ ಬೇಡ್ಕೊತಾವ ಅವನಂತೂ. ಆಮೇಲೆ ನಮ್ಗೆ ಗ್ಯಾಲಕ್ಸಿ ಇಂಪ್ಯಾಕ್ಟ್ ಇಂದ ಎಲ್ಲ ಫುಲ್ ಡಿಸ್ಟ್ರಾಯ್ ಆಗಿರೋದ್ರಿಂದ ಅವನ್ ಸಂಜಿನ್ ವುಲ್ಫ್ ಬಂದ್ಬಿಟ್ಟು ಅವನು ಬಿಲ್ಡಿಂಗ್ಸ್ ಬ್ಲಾಕ್ಸ್ನೆಲ್ಲ ಈ ಬಿಲ್ಡಿಂಗ್ಸ್ ಎಲ್ಲಿ ಇಲ್ಲಿ ಹೋಗ್ಬೇಕಾ, ಈ ಟೀ ಶಾಪ್ ಎಲ್ಲಿದೆ ಇಲ್ಲಿ ಬರ್ಬೇಕಾ, ಈ ಮಾಲ್ ಎಲ್ಲಿತ್ತು ಇಲ್ಲಿ ಬರ್ಬೇಕಾ ಅಂತೆಲ್ಲ ಫುಲ್ ಅವ್ನು ಬಿಲ್ಡಿಂಗ್ಸ್ ಬ್ಲಾಕ್ಸ್ನೆಲ್ಲ ಎತ್ಕೊಂಡು ನೀಟಾಗಿ ಬ್ಲಾಕ್ಸ್ ಅಲ್ಲಿ ಎಲ್ಲಿತ್ತು ಬಿಲ್ಡಿಂಗ್ ಅದನ್ನೆಲ್ಲ ಪ್ಲೇಸ್ ಮಾಡ್ತಿರ್ತಾನೆ. ಅವ್ನು ಸಿಕ್ಕಾಪಟ್ಟೆ ದೊಡ್ಡದಾಗಲ್ಲ ಜಯಂಟ್ ತರ, ಅದಕ್ಕೋಸ್ಕರ ಅವನು ಬಿಲ್ಡಿಂಗ್ಸ್ನೆಲ್ಲ ಇಟ್ಕೊಂಡು ಬ್ಲಾಕ್ಸ್ ಮಾಡ್ತಿರ್ತಾನೆ. ಅವ್ನ ಬ್ಯಾಕ್ ಎಲ್ಲ ಹೋಗ್ಬಿಟ್ಟು ಎಲ್ಲ ಅದರ್ ಬಿಲ್ಡಿಂಗ್ಸ್ ಎಲ್ಲ ಬೀಳ್ಸ್ಕೊಂಡು ಬರ್ತಾರೆ. ಅದ್ ಮಾತ್ರ ಬರ್ತಾಗಿದ್ದ ಎಲ್ಲರೂ ಫುಲ್ ಇದಾಗಿ ಎಲ್ಲಾರು ಸಂಜೀವ್ ವುಲ್ಫ್ಗೆ ಬೈತಾವ್ರು. ನಿನ್ ಬ್ಯಾಕ್ ಎಲ್ಲ ನೋಡ್ಕೊ, ಎಲ್ಲ ನಿನ್ ಮುಂದೆ ಇಕ್ತಾ ಇದ್ದೆ ಹಿಂದೆ ಬೀಳಿಸ್ತಾ ಇದೆಯಾ ಅಂತೆಲ್ಲ ಬೈತಾವ್ರು. ಅದ್ ಸಗದಾಗಿತ್ತು. ಆಮೇಲೆ ನೆಕ್ಸ್ಟ್ ಎಲ್ಲ ಪೈರೇಟ್ಸ್ ಫುಲ್ ಚಿಯರ್ ಮಾಡ್ತಿದ್ದಾರೆ ಬ್ಲಾಕ್ ಪೀರಿಯಡ್ಗೆ. ತಲೆ ಕೆಡ್ಸ್ಕೊಡಿ ಬಾಸ್, ನಮ್ಗೆಲ್ಲ ಗೊತ್ತು, ನಾವೆಲ್ಲದಕ್ಕೂ ರೆಡಿ ಆಗಿರ್ತೀವಿ, ಎನಿಥಿಂಗ್ ಏನೇ ಬಂದ್ರು ನಾವು ರೆಡಿ ಆಗಿರ್ತೀವಿ. ಆಮೇಲೆ ನೀವೇ ಒನ್ ಪೀಸ್ ನ ಕಂಡಿಡಿಯೋದು, ಮತ್ತೆ ನೀವೇನೆ ಫುಲ್ ಪೈರೇಟ್ ಕಿಂಗ್ ಆಡೋದು, ಮತ್ತೆ ಇಡೀ ವರ್ಲ್ಡ್ ನ ನೀವೇ ರೂಲ್ ಮಾಡೋದು ಅಂತೆಲ್ಲ ಫುಲ್ ಎಲ್ಲ ಅಂತ ಬ್ಲಾಕ್ ಪೀರಿಯಡ್ಗೆ ಫುಲ್ ಚಿಯರ್ ಮಾಡ್ತಾ ಇರ್ತಾರೆ. ಆಮೇಲೆ ನೆಕ್ಸ್ಟ್ ಬ್ಲಾಕ್ ಬಿಯರ್ಡ್ಸ್ ಎಲ್ಲ ಬ್ಲಾಕ್ ಬಿಯರ್ಡ್ ಕ್ರೂಸ್ ಎಲ್ಲ ಫುಲ್ ಬಂದ್ಬಿಟ್ಟು ಮೀಟಿಂಗ್ ಅಲ್ಲಿ ಹಚಿನಸು ಸ್ಕಲ್ ಏನಿದೆ ಅದ್ರ ಒಳಗಡೆ ಹೋಗ್ಬಿಟ್ಟು ಫುಲ್ ಮೀಟಿಂಗ್ ಅಲ್ಲಿ ಕೂತ್ಕೊಂಡಿದ್ದಾರೆ. ಎಲ್ಲ ಬ್ಲಾಕ್ ಬಿಯರ್ಡ್ ಪೈರೇಟ್ಸ್ ಎಲ್ಲ ಫುಲ್ ನೀಟಾಗಿ ಕೂತ್ಕೊಂಡು ಎಲ್ಲರೂ ಡಿಸ್ಕಸ್ ಮಾಡ್ತಿದ್ದಾರೆ, ನಮ್ಮ ಹತ್ರ ಏನೇನು ಹೋಯ್ತು ಏನೇನು ಬಂತು ಅಂತ. ಇವಾಗ ಕೋಬಿ ಮತ್ತೆ ಮೋರಿಯಾ ಎಲ್ಲ ತಪ್ಪಿಸ್ಕೊಂಡಿದ್ದಾರೆ ಅಂತ ಗೊತ್ತಾಯ್ತು. ಆದ್ರೆ ನಮ್ಗೆ ಇವಾಗ ಸಿಕ್ಕಿರೋದು ಯಾರು? ದಿ ವೈಸ್ ಅಡ್ಮಿರಲ್ ಕಾರ್ಪ್ ಅಂದ್ರೆ ನಮ್ಗೆ ಒಳ್ಳೇದೇ, ಇದೊಂಥರ ಒಳ್ಳೆ ಎಕ್ಸ್ಚೇಂಜ್ ಆಯ್ತು ಅಂತ ಬ್ಲಾಕ್ ಪೀರಿಯಡ್ ಅಷ್ಟೊಂದು ಕೋಪ ಮಾಡ್ಕೊಳ್ಳಿಲ್ಲ, ಒಂಥರ ಸಮಾಧಾನ ಮಾಡ್ಕೊತಾನೆ. ಬ್ಲಾಕ್ ಪೀರಿಯಡ್ ಸಿಕ್ಕಿದೆ ಅಂತ ಗೊತ್ತಾದ್ರೆ. ಆದ್ರೆ ನಮ್ಗೆ ಕೂಸನ್ ಹೇಳ್ತಾನೆ, ನನ್ ಸಾಯಿಸ್ಬೇಕಿತ್ತು ಅಂತಾನೆ ಇದ್ದೆ ಬ್ಲಾಕ್ ಪೀರಿಯಡ್ ನ, ಆದ್ರೆ ಅವನು ಹೊಡೆದಿದ್ರು ಅವನು ತಪ್ಪಿಸ್ಕೊಂಡಿದ್ದಾನೆ, ಅವ್ನು ಸಾವಿದ್ದ, ಅವ್ನು ಇನ್ನೂ ಬದುಕಿದ್ದಾನೆ ಅಂತ ಹೇಳ್ತಾನೆ. ಆಮೇಲೆ ನಾವು ಫುಲ್ ಕಾರ್ಪ್ನೆಲ್ಲ ಫುಲ್ಲು ಚೈನಲ್ಲಿ ಫುಲ್ಲು ಚೈನೆಲ್ಲ ಫುಲ್ ಬಾಡಿ ಪೂರ್ತಿ ಚೈನಲ್ಲಿ ಹಾಕಿ ಫುಲ್ ಕಟ್ ಹಾಕಿದ್ದಾರೆ ಕಾರ್ಪೊರೇಟ್ಸ್. ಬ್ಯಾಡಾಸ್ ಲುಕ್, ಅದು ಮಾತ್ರ ಕಾರ್ಪ್ ಸಕ್ಕದಾಗಿದೆ ಲುಕ್ ಮಾತ್ರ. ಆಮೇಲೆ ಅವತ್ತು ಬ್ಲಾಕ್ ಪೀರಿಯಡ್ ನಮ್ಮ ಹತ್ರ ಇವಾಗ 3 ಐ ಗರ್ಲ್ ಬೇರೆ ಇದ್ದಾಳೆ, ಯಾರು ಚಾರ್ಲೋಟ್ ಪುಡಿಂಗ್ ಎಲ್ಲ ಇದ್ದಾಳೆ, ಅವಳು ಫೋನಗ್ಲಿಫ್ ಎಲ್ಲ ಓದ್ಬೋದು ಎಲ್ಲ, ಅದು ಬೇರೆ ಇದೆ. ಅವನು ತೋರಿಸ್ತಾನೆ ನಮ್ಮ ಹತ್ರ ಎಷ್ಟಿದೆ ಇವಾಗ ಅಂತ. ಪುಡಿಂಗ್ ಪಾಪ ಅನ್ಸುತ್ತೆ ಸಾಂಜಿಗೆ ವಿಷಯ ಗೊತ್ತಾಗಿದ್ರೆ ಬ್ಲಾಕ್ ಪೀರಿಯಡ್ ಸಾಕ್ಬಿಡ್ತಾನೆ. ನೋ ವೇಟ್ ಇನ್ಸೇ ಇಲ್ಲ. ಯಾರು ಸಂಜೆಗೆ ಹೇಳಿದ್ರೆ ಈ ಟೈಮಿಗೆ ಸಗದಾಗಿರುತ್ತೆ. ನೆಕ್ಸ್ಟ್ ಇಯರ್ ಆಗ್ಬೋದು, ಅದು ಮಾತ್ರ ಎಕ್ಸೈಟಿಂಗ್ ಆಗಿರುತ್ತೆ. ಆಮೇಲೆ ನಮಗೆ ನೆಕ್ಸ್ಟು ರೆವಲ್ಯೂಷನರಿ ಆರ್ಮಿ ಅವರು ಫುಡ್ ಸಪ್ಲೈನ ಕಟ್ ಮಾಡ್ತಿರೋದನ್ನ ತೋರಿಸಿದ್ರೆ ಯಾರು ಮುಖ್ಯ? ಲಫೀಟ್ ನ ಮುಖ. ಅವ್ನು ಲಫೀಟ್ ಬಂದ್ಬಿಟ್ಟು ಇವಾಗ ಬ್ಲಾಕ್ ಪೀರಿಯಡ್ಗೆ ಫುಲ್ ಇನ್ಫಾರ್ಮೇಶನ್ ಕೊಡ್ತಿದ್ದಾನೆ. ನೋಡು, ಅವರು ಫುಲ್ಲು ರೆವಲ್ಯೂಷನರಿ ಆರ್ಮಿ ಅವರು ಫುಲ್ ಹಿಂಗೆ ಫುಡ್ ಕನೆಕ್ಷನ್ ನ ಕಟ್ ಮಾಡ್ತಾರೆ ಮರೀಜ್ವಾಗೂ ಮತ್ತೆ ಮರೀನ್ಗೂ ಅಂತ. ಅವ್ರು ಏನಪ್ಪ ಇವಾಗ ಪಾಯಿಂಟ್ ಅಂದ್ರೆ, ಇವಾಗ ರೆವಲ್ಯೂಷನರಿ ಆರ್ಮಿಯಿಂದ ಫುಡ್ ಸಪ್ಲೈನೇ ಕಟ್ ಆಗಿರೋದು. ಹೆಂಗ್ ಕಟ್ ಆಗಿರೋದು ಅಂದ್ರೆ, ಬೇರೆ ಫಾರಿನ್ ನೇಷನ್ಸ್ ಇಂದ ಮರೀನ್ ಹೆಡ್ ಕ್ವಾರ್ಟರ್ಸ್ಗೆ ಫುಡ್ ಬರುತ್ತಲ್ವಾ, ಆ ಫುಡ್ ಬರೋದನ್ನು ತಡೀತಿದ್ದಾರೆ. ಮತ್ತೆ ಆ ಫುಡ್ ಏನಾದ್ರು ಹೋಗಿ ರೆಡ್ ಲೈನ್ ಅಲ್ಲಿ 2 ರೆಡ್ ಪೋರ್ಟ್ ಇದೆಯಲ್ಲ, ಮೇಲಿಂದ 2 ಈ ಕಡೆಯಿಂದ ಹೋಗುತ್ತೆ, ಮತ್ತೆ ಆ ಕಡೆ ಆಪೋಸಿಟ್ ಇಂದ ಅಲ್ಲಿಂದ 2 ರೆಡ್ ಪೋರ್ಟ್ ಹೋಗುತ್ತಲ್ಲ, ಅವ್ರು ಇನ್ನೇನ್ ಫುಡ್ ಲೋಡ್ ಮಾಡಿ ಇನ್ನೇನ್ ಮೇಲ್ ಕಳಿಸ್ಬೇಕು ಅನ್ನೋ ಟೈಮ್ಗೆ ಡಿಸ್ಟ್ರಾಯ್ ಮಾಡೋದು ರೆವಲ್ಯೂಷನರಿ ಆರ್ಮಿ. ಸಖತ್ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಎಲ್ಲ ಕಡೆಯಿಂದ ಫುಲ್ ಡಿಸ್ಟ್ರಾಯ್ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಇವಾಗ ಫುಡ್ ಮೇಲ್ಗಡೆ ಹೋಗ್ತಿಲ್ಲ, ಅದೇ ಇವಾಗ ಪ್ರಾಬ್ಲಮ್ ಆಗಿರೋದು, ಮೇನ್ ಪ್ರಾಬ್ಲಮ್. ಆ ಮರೀಜ್ವಾಗೆ ಅವ್ನು ಲಫಿಟು ಫುಲ್ ಈ ತರ ಎಲ್ಲ ಮಾಡ್ತಿದ್ದಾರೆ, ರೆವಲ್ಯೂಷನ್ ಫುಲ್ ಈ ತರ ಫುಡ್ ಸಪ್ಲೈನ ಕಟ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಬ್ಲಾಕ್ ಪೀರಿಯಡ್ ಹೇಳ್ತಾನೆ, ಹೌದು ಇವಾಗ ಫುಡ್ ಯಾವ ತರ ಎಲ್ಲ ಮಾಡ್ತಿದ್ದಾರೆ ಅಂದ್ರೆ ಫುಡ್ ಸಪ್ಲೈ ಎಲ್ಲ ಇಲ್ದೇನೆ ಅವ್ರು ಫುಲ್ಲು ಹೊಟ್ಟೆ ಎಸ್ಕೊಂಡು ಸಾಯೋ ತರನೇ ಇರ್ತಾರೆ, ಫುಲ್ ಸ್ಟಾರ್ಟ್ ಟು ಡೆತ್ ಆಗ್ತಾನೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇವಾಗ ರೆಡಿ ಆಗಿರು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಲಫಿಟು ಅಂಡರ್ಸ್ಟುಡ್ ಅಂತ ಹೇಳ್ತಾನೆ. ಏನಿರ್ಬೋದು, ಏನ್ ಪ್ಲಾನ್ ಇರ್ಬೋದು ಇವ್ರಿಗ? ಮರೀಶ್ವಾಗ ಏನು ಡೈರೆಕ್ಟ್ ಆಗಿ ಎಂಟ್ರಿ ತಗೋಬೋದಾ? ಇವನಾರ ಮರೀಶ್ವಾಗ ಹೋಗಿ ಏನಾರ ಅಲಗ್ ಏನಾರ ಮಾಡ್ಬೋದಾ? ಇಲ್ಲ ಬ್ಲಾಕ್ ಪೀರಿಯಡ್ ಏನಾರ ಮುಂಚೆನೆ ಪ್ಲಾನ್ ಹೇಳ್ಕೊಟ್ಟು ಈ ತರ ಮಾಡು ಅಂತ ಹೇಳ್ಕೊಟ್ಟಿದ್ದಾನ? ಏನ್ ಪ್ಲಾನು, ಏನ್ ಇವ್ರ ಪ್ಲಾನು ಅಂತ ಇವಾಗ ಗೊತ್ತಿಲ್ಲ. ಏನ್ ಪ್ಲಾನ್ ಆಗಿರುತ್ತೆ ಇವ್ರದ್ದು ನಂಗಂತೂ ಐಡಿಯಾ ಇಲ್ಲ. ಏನೋ ಒಟ್ಟಿನಲ್ಲಿ ದೊಡ್ಡದಾಗೇನೋ ಪ್ಲಾನ್ ಮಾಡ್ತಿದ್ದಾರೆ ಅಂತ ಮಾತ್ರ ಗೊತ್ತು, ಹೆವಿ ದೊಡ್ಡದಾಗ ಪ್ಲಾನ್ ಇದೆ ಅಂತ ಗೊತ್ತಿಲ್ಲ. ಆಮೇಲೆ ನಾವು ನೆಕ್ಸ್ಟ್ ನೋಡೋದೆ ಇಟ್ಸ್ ಡೆವಾನ್
ಡೆವಾನು ಇವಾಗ ಹಾಚಿನೋಸ್ಗೆ ಮತ್ತೆ ರಿಟರ್ನ್ ಆಗಿದ್ದಲ್ಲ ಎಗ್ಹೆಡ್ ಇಂದ. ಅವಳು ಬರ್ಬೇಕಾದ್ರೆ ನೆಕ್ಸ್ಟ್ ಒಂದು ಪಿಜ್ಜಾರ್ಗೆ ಹೇಳ್ತಾನೆ ಶಿಪ್ ಎತ್ಕೊಂತ ಅವನಪ್ಪ ಶಿಪ್ ಎತ್ಕೊಳ್ಳೋದು ಅವ್ನ ಬಿಲ್ಡಿಂಗ್ ಯಾಕಾದ್ರೂ ಆದಪ್ಪ ನಾನು ಐಲ್ಯಾಂಡ್ ಫುಡ್ ಯಾಕಾರ ತಿಂದು ಅಂತ ಕೋವ ಪಟ್ಕೊಂಡಿರ್ತಾನೆ ಅವನು. ಯಾಕಂದ್ರೆ ಎಲ್ಲಾ ಕಡೆನೂ ಇವನೇ ಬಯಸ್ಕೋಬೇಕು, ಆ ಫುಲ್ ಐಲ್ಯಾಂಡ್ ಇವನಲ್ವಾ, ಎಲ್ಲಾ ಕಡೆ ಅವ್ನು ಮಾಡ್ಕೊಂಡಿರ್ತಾನೆ, ಅವ್ನು ಎಲ್ಲಾ ಕಡೆ ಏನೇ ಆದ್ರೂ ಅವನೇ ಬಯಸ್ಕೋಬೇಕು. ಅವಳು ಶಿಪ್ ಎತ್ಕೊಂಡು ನನ್ನ ಹತ್ರ ಡೈರೆಕ್ಟ್ ಸ್ಕಲ್ ಹತ್ರ ಕೊಡು ಅಂತ ಹೇಳ್ತಾನೆ. ಅವನು ಕೈನ ದೊಡ್ಡದಾಗ ರೀಚ್ ಮಾಡಿ ಅವಳು ಶಿಪ್ ನ ತಗೊಂಡು ಅವ್ನು ಮೀಟಿಂಗ್ ಆಗ್ತಾ ಇರತ್ತಲ್ಲ, ಮೀಟಿಂಗ್ ಆಗೋ ಟೈಮ್ಗೆ ಕರೆಕ್ಟ್ ಆಗಿ ಆ ಸ್ಕಲ್ ಹತ್ರ ಬಾಯಿ ಹತ್ರ ಕೊಡ್ತಾಳೆ ಆ ಶಿಪ್ ನ, ಅಲ್ಲೇ ಡೈರೆಕ್ಟ್ ಆಗಿ ಮೀಟಿಂಗ್ ಆಗಲಿ ಅಂತ. ಆಮೇಲೆ ನಾವು ನೋಡ್ತೀವಿ, ಆಮೇಲೆ ಡೆವಾನ್ ಜೊತೆಗೆ ಇಟ್ಸ್ ಕರಿಬು ಇದ್ದಾನೆ. ಕರಿಬು ಏನ್ ಮಾಡ್ತಿದ್ದಾನೆ, ಅವನ್ಗೆ ಇವಾಗ ಎಲ್ಲಾ ಏನ್ಷಿಯಂಟ್ ವೆಪನ್ಸ್ ಎಲ್ಲೆಲ್ಲಿದೆ ಅಂತ ಡೈರೆಕ್ಟ್ ಆಗಿ ಗೊತ್ತಾಗ್ಬಿಟ್ಟಿದೆ. ಗೊತ್ತಾಗಿರೋದ ನಾನು ಬ್ಲಾಕ್ ಪೀರಿಯಡ್ ಹೇಳ್ತೀನಿ ಅಂತ ಇವಾಗ ಕರ್ಕೊಂಡ್ ಬಂದಿರೋದು. ಅವನು ಎಲ್ಲ ಐಲ್ಯಾಂಡ್ಸ್ ಇರೋ ಪೈರಟ್ಸ್ ನೋಡಿ ಫುಲ್ ಶಾಕು, ಯಪ್ಪ ಎಲ್ಲ ರಾಕ್ಷಸರ ತರ ಇದಾರೆ, ನನ್ ಬಿಟ್ಬಿಡ್ರಪ್ಪ, ಯಾಕಾರ ಕರ್ಕೊಂಡ್ ಬರ್ತಾ ಇದ್ದಾರೆ ನನಗೆ ಇಲ್ಲಿಗೆ ಅಂತ ಬೈಕೋತಾವನೆ. ಆದ್ರೆ ಅವ್ರನ್ನ ಎಳ್ಕೊಂಡು ಹೋಗಿ ಇವಾಗ ಪೀಸ್ ಹಾಕ್ತಾರೆ ಇವಾಗ ಬ್ಲಾಕ್ ಪೀರಿಯಡ್ ಮುಂದೆ, ಎಲ್ಲ ಹೇಳು ಅಂತ ಡೆವಾನು. ಆದ್ರೆ ಅವಾಗ ಅವನು ಹೇಳ್ತಾನೆ ಎಲ್ಲೆಲ್ಲಿ ಏನ್ಷಿಯಂಟ್ ವೆಪನ್ಸ್ ಎಲ್ಲ ಇದೆ ವಾನೋ ಕೆಳಗಡೆ ಅಂತೆಲ್ಲ ಗೊತ್ತಾಗಿದೆ ಅವ್ನಿಗೆ, ಎಲ್ಲ ಹೇಳ್ಬಿಡ್ತಾನೆ ಇವಾಗ ನೆಕ್ಸ್ಟ್ ಏನಾಗುತ್ತೆ, ಕರಿಬು ಮಧ್ಯೆ ಅವನಂತೂ ಸತ್ತ. ಆಮೇಲೆ ನಾವು ಮತ್ತೆ ಇವಾಗ ಬ್ಯಾಕ್ ಟು ದಿ ಗ್ರೇಟ್ ಎರಿಕ್ ಶಿಪ್. ಆಮೇಲೆ ನರೇಟರ್ ಹೇಳ್ತಾರೆ ಎಗ್ಹೆಡ್ ನ ಬಿಟ್ಟು ಗ್ರೇಟ್ ಎರಿಕ್ ಶಿಪ್ ಸ್ಪೀಡ್ ಅಲ್ಲೂ ಹೋಗ್ತಾ ಇದ್ರು, ಇನ್ನ 2 ದಿನ ಆಲ್ರೆಡಿ ಹೋಗ್ಬಿಟ್ಟಿದೆ, 2 ದಿನ ಆದ್ರೂ ನಾವಿನ್ನ ಎಲ್ಬಾಫ್ ತಲುಪಿಲ್ಲ ಅಂತ ನರೇಟರ್ ಹೇಳ್ತಾರೆ. ತುಂಬಾ ದೂರ ಇದೆ ಅಷ್ಟೇ, ಏಕಂದ್ರೆ ಜೈಂಟ್ ಶಿಪ್ ಅಲ್ವಾ, ಸಖತ್ ಸ್ಪೀಡ್ ಆಗಿ ಬೇಗ ಹೋಗುತ್ತೆ ಅಂತ ಅನ್ಕೊಂಡ್ರೆ ಇನ್ನ 2 ದಿನ ಆದ್ರೂ ಇನ್ನ ಎಲ್ಬಾಫ್ ತಕ್ಕಿಲ್ಲ. ಅದು ಎಲ್ಬಾಫ್ ಹತ್ತತ್ರ ಬಂದರೆ 2 ದಿನ ಆದ್ಮೇಲೆ, ಸರಿನಾ? 2 ದಿನ ಆದ್ಮೇಲೆ ನೆಕ್ಸ್ಟ್ ಎಲ್ಲ ಎದ್ಬಿಟ್ಟು ಫುಲ್ ಎಲ್ಲ ಹ್ಯಾಂಗ್ ಓವರ್ ಎಲ್ಲ ಫುಲ್ ಕುಡಿದು ಎಲ್ಲ ಬಿಟ್ಕೊಂಡಿದ್ದಾರೆ. ಎಲ್ಲ ಆದ್ಮೇಲೆ ಇವಾಗ ಎದ್ ನೋಡ್ತಾ ಇದ್ದಾರೆ 1000 ಸನ್ನಿ ಮಿಸ್ಸಿಂಗ್, 1000 ಸನ್ನಿ ಮಿಸ್ಸಿಂಗ್ ವಿತ್ ಮೆಂಬರ್ಸ್. ಯಾರ್ಯಾರು? ಲೂಫಿ ಇಲ್ಲ, ನಾಮಿ ಇಲ್ಲ, ಝೋರೋ ಇಲ್ಲ, ಸಾಂಜಿ ಇಲ್ಲ, ಚಾಪರ್ ಇಲ್ಲ, ಉಸೋಪ್ ಇಲ್ಲ. 6 ಜನ. ಒರಿಜಿನಲ್ 6 ಸ್ಟಾರ್ಟಿಂಗ್ ಅಲ್ಲಿ ಏನಿದ್ರು ಅವ್ರು ಇಷ್ಟು ಜನ ಮಿಸ್ಸಿಂಗ್. ಇವಾಗ ಎಲ್ಲರೂ ಫುಲ್ ಶಾಕು, ಎಲ್ಲಾದ್ರೂ ಗೋಯಿಂಗ್ 1000 ಸನ್ನಿ ಎಲ್ಲೋಯ್ತು, ಅವ್ರ ಜೊತೆ ಲೂಫಿನೂ ಮಿಸ್ಸಿಂಗು, ಎಲ್ಲರೂ ಅದರ್ ಕ್ರೂಮೆಂಟ್ಸ್ ಎಲ್ಲ ಮಿಸ್ಸಿಂಗು ಅಂತೆಲ್ಲ ಫ್ರಾಂಕಿ ಅವರ ಎಲ್ಲ ಶಾಕ್ ಆಗಿ ನಿಂತ್ಕೊಂಡಿದ್ದಾರೆ. ಆದ್ರೆ ಅಕ್ಕಪಕ್ಕ ಆ ಗ್ರೇಟ್ ಎರಿಕ್ ಶಿಪ್ ಅಕ್ಕಪಕ್ಕ ದೊಡ್ಡ ಜೈಂಟ್ ಫಿಶ್ ಇದೆ. ಇವಾಗ ಎಲ್ಲರೂ ಅದೇ ಸ್ಪೆಕ್ಯುಲೇಟ್ ಮಾಡ್ತಾ ಇರೋದು, ಯಾವ್ದಾದ್ರು ಜೈಂಟ್ ಫಿಶ್ ಶಿಪ್ ನ ನುಗ್ಬಿಟ್ಟಿದ್ಯಾ ಅಂತ. ರಾಬಿನ್ ಅದೇ ಹೇಳೋದು, ರಾಬಿನ್ ಇದೆಲ್ಲ ಶಿಪ್ ಸ್ವಲ್ಪ ದೊಡ್ಡದಾಗೆಲ್ಲ ಇದೆ, ಅವ್ರ ಶಿಪ್ ಏನಾದ್ರು ನುಗ್ಬಿಟ್ಟಿರ್ಬೋದು ಅಂತ ಹೇಳ್ತಾನೆ. ಫ್ರಾಂಕಿಗ್ ಫುಲ್ ಸಾಕ್ಷಾತ್ ಪತ್ರ ಹೇಳ್ಬೇಡ ನೀನು, ಇದೆಲ್ಲ ಫಿಶ್ ಎಲ್ಲ ದೊಡ್ಡದಾಗಿರ್ಬೋದು, ಆದ್ರೆ ಆತರ ಏನು ಆಗಿರಲ್ಲ, ಅವರೆಲ್ಲ ಇನ್ನೂ ಚೆನ್ನಾಗೇ ಇರ್ತಾರೆ ಅಂತ ಹೇಳ್ತಾರೆ. ಆದ್ರೆ ಎಲ್ಲರೂ ಜೈಂಟ್ಸ್ ಎಲ್ಲ ಫುಲ್ ಶಾಕು, ನಾವು ಲೂಫಿ ಇಲ್ಲದೆ ಹೆಂಗ್ ಎಲ್ಬಾಫ್ ಹೋಗೋದು, ಎಲ್ಬಾಫ್ಗೆ ಮುಖ ತೋರ್ಸೋದು ಅಂತೆಲ್ಲ ಫುಲ್ ಶಾಕ್ ಆಗಿದ್ದಾರೆ ಅವರಂತೂ. ಇವಾಗ ಲೂಫಿ ಮತ್ತೆ ಇದು ಅದರ್ ಮೆಂಬರ್ಸ್ ಎಲ್ಲ ಎಲ್ಲೋದ್ರು ಅನ್ನೋದೇ ಪ್ರಶ್ನೆ. ಇವಾಗ ನನಗನ್ಸೋ ಪ್ರಕಾರ ಅವರು ಜೈಂಟ್ ಶಿಪ್ ಯಾವ್ದಾದ್ರು ಫಿಶ್ ಏನಾರ ನುಂಗಿರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಅದೇ ಮುಂದಕ್ಕೆ ಏನಾಗುತ್ತೆ ನೋಡೋಣ. ಒಟ್ನಲ್ಲಿ ಇವಾಗ ಒರಿಜಿನಲ್ 6 ನ ಯಾವಾಗಲೂ ಬೇರೆ ಮಾಡ್ತಾರೆ. ನನಗೆ ಅದೇ ಡೌಟ್ ಗುರು, ಯಾಕೆ ಯಾವ ಹೆಣ್ಣು ಎಲ್ಲಾ ಕ್ರೂಡು ಒಟ್ಟಿಗೆ ಹೋಗಲ್ಲ? ಓಡೋ 6 ಯಾವಾಗ್ಲೂ ಎಲ್ಲಾರು ಸ್ಪ್ಲಿಟ್ ಮಾಡಿನೇ ಕಳಿಸ್ತಾರಲ್ಲ ಎಲ್ಲರಿಗೂ. ಒಂಥರ ಸ್ಟೋರಿ ಚೆನ್ನಾಗಿರುತ್ತೆ, ಒಂದ್ ಕಡೆಯಿಂದ ನಾವು ಒಂದರ ವಿಷಯ ತಿಳ್ಕೊತೀವಿ, ಇನ್ನೊಂದ್ ಕಡೆಯಿಂದ ಇನ್ನೊಂದು ವಿಷಯ ತಿಳ್ಕೊತೀವಿ, ಅದು ಒಳ್ಳೇದೇ ಆಗುತ್ತೆ. ನಮ್ಗೂ ಬೇಗ ಜಾಸ್ತಿ ವಿಷಯ ತಿಳ್ಕೋದು, ನಾವು ಒಂದೊಂದಾಗಿ ಲೇಟಾಗಿ ತಿಳ್ಕೊಳ್ಳೋಕ್ಕಿಂತ ಬೇಗ ಜಾಸ್ತಿ ವಿಷಯನೇ ತಿಳ್ಕೊಬೋದು. ಆದ್ರೆ ಯಾಕೆ ಯಾವ ಐಲ್ಯಾಂಡು ಇವ್ರು ಒಟ್ಟಿಗೆ ಹೋಗಲ್ಲ? ದಟ್ಸ್ ಮೈ ಪಾಯಿಂಟ್. ನೆಕ್ಸ್ಟ್ ಮುಂದಕ್ಕೆ ಫ್ಯೂಚರ್ ಆಗಿರೋ ಅವ್ರು ಐಲ್ಯಾಂಡ್ಗೆಲ್ಲ ಒಟ್ಟಿಗೆ ಹೋಗಿದ್ರು, ನಾವು ನೆಕ್ಸ್ಟ್ ಅವ್ರು ಸ್ಪ್ಲಿಟ್ ಆಗೇ ಆಗೋರು, ನೆಕ್ಸ್ಟ್ ಬೇರೆ ಕತೆ ತಿಳ್ಕೊಳ್ಳೋದು. ಐಲ್ಯಾಂಡ್ ಯಾಕೆ ಇವ್ರು ಯಾವಾಗಲೂ ಒಟ್ಟಿಗೆ ಹೋಗಲ್ಲ? ಯಾರಲ್ಲೂ ಮಿಸ್ಸಿಂಗ್ ಆಗ್ತಾರೆ, ಯಾರಲ್ಲೂ ಬೇರೆ ಕಡೆಯಿಂದ ಬರ್ತಾರೆ, ನಾನು ಆ ಕಡೆಯಿಂದ ಬರ್ತೀನಿ, ಇವಾಗ ಡೈರೆಕ್ಟ್ ಮಿಸ್ಸಿಂಗ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ? ಯಾವ್ದಾರ ಶಿಪ್ ನುಂಗಿರ್ಬೋದಾ, ಇಲ್ಲ ಬೇರೆ ಏನಾಗಿದೆ, ಎಲ್ಲ ಪಾಸ್ಔಟ್ ಹಾಕ್ಬಿಟ್ಟು ಬೇರೆ ಹಗ್ಗ ಕಟ್ಟಾಕ್ಬಿಟ್ಟು ಅಂದ್ರೆ ಹಿಂದೆ ಎಲ್ಲರೂ ಹೋಗಿದಾರ, ಇಲ್ಲ ಮುಂದೆ ಎಲ್ಲರೂ ಹೋಗಿದಾರ, ಬೇಗ ಹೋಗ್ಬಿಟ್ಟಿದಾರ, ಐಡಿಯಾ ಇಲ್ಲ. ಲೆಟ್ಸ್ ಸಿ ಮುಂದಕ್ಕೆ ಏನಾಗುತ್ತೆ ಅಂತ. ನಮ್ಮ ಶಿಪ್ ಮಾತ್ರ ಮಿಸ್ಸಿಂಗ್ ಆಗಿದೆ. ಆಮೇಲೆ ನಾವು ಲಾಸ್ಟ್ ಪ್ಯಾನಲ್ ನೋಡೋದು ನಾಮಿ ನೋಡ್ತೀವಿ. ನಾಮಿ ಎಲ್ಲ ಫುಲ್ ಹ್ಯಾಂಗ್ ಓವರ್ ಆಗ್ಬಿಟ್ಟು ಫುಲ್ ಎಲ್ಲ ಅವ್ಳು ಕಣ್ಣಲ್ಲ ಯಾರೋ ಅವ್ರನ್ನ ಎಬ್ಬರಿಸಿದ್ದಾರೆ. ನಾಮಿ ಇದೋಳು ವೇಕಪ್ ಅಂತ ಎಬ್ಬರಿಸಿದ್ದಾರೆ. ಆಮೇಲೆ ನಾವು ನಾಮಿನ ನಿಧಾನ ಕಣ್ಬಿಡೋದು ನೋಡ್ತೀವಿ. ನಾಮಿ ಫುಲ್ ನೋಡ್ತಾ ಇದೆ, ಎಲ್ಲ ಫುಲ್ಲು ನಾವು ಸಿಕ್ಕಾಪಟ್ಟೆ ಜಾಸ್ತಿ ಕುಡಿದ್ಬಿಟ್ಟಿದ್ದೆ ಅಂತೆಲ್ಲ ಬೈಕೊಂಡಿದ್ದಲ್ಲ. ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕಿತ್ತು ಅಂದ್ರೆ, ರೀಸೆಂಟ್ ಓಡಾ ಸೆನ್ಸನ್ನೇ ಕನ್ಫರ್ಮ್ ಮಾಡಿರೋ ಪ್ರಕಾರ ಜಾಸ್ತಿ ಯಾರು ಕುಡಿಬಹುದು ಅಂತ, ಸ್ಟ್ರಾ ಹ್ಯಾಟ್ ಪೈರೇಟ್ಸ್ ಅಲ್ಲಿ ಜಾಸ್ತಿ ಯಾರು ಕುಡಿಬಹುದು ಅಂತ ನಾವೆಲ್ಲರೂ ಮುಂಚೆ ನಾಮಿ ಅಂತ ಅನ್ಕೊಂಡಿದ್ವಾ. ಇವಾಗ ಚೇಂಜ್
ಇಟ್ಸ್ ಜಿಂಬೆ. ಆಕ್ಚುಲಿ ಜಿಂಬೆ ಜಾಸ್ತಿ ಇದಕ್ಕಿಂತ ಜಾಸ್ತಿ ಕುಡಿಯೋ ಕೆಪಾಸಿಟಿ ಜಿಂಬೆ ಆಗಿದೆಯಂತೆ. ನೋಡ್ರಪ್ಪ ಸಖತ್ತಾಗಿ ವಿಷಯ. ಯಾಕಂದ್ರೆ ಆಬ್ವಿಯಸ್ಲಿ ಒಂದು ಫಿಶ್ ಮ್ಯಾನ್ ಅಲ್ವಾ, ಜಾಸ್ತಿ ಕುಡಿಬೋದು ಅವನು ಅಂತ ನೋಡೋಕ್ಕೂ ಸಖತ್ತಾಗಿದ್ದಾನೆ, ಅದಕ್ಕೋಸ್ಕರ ಒಂದು ಜಾಸ್ತಿ ಕುಡಿಬೋದು ಅಂತ ಅನ್ಕೊಂಡ್ರೆ. ಒಟ್ಟು ನಾವು ನಾಮಿ ಅನ್ಕೊಂಡಿದ್ವಿ, ಅರೆ ನಾಮಿ ಅಲ್ಲ. ನಾಮಿ ಔಟ್ಫಿಟ್ ಫುಲ್ ಚೇಂಜ್ ಆಗಿದೆ. ಎಗ್ ಹೆಡ್ ಅಲ್ಲಿ ಏನಿತ್ತು ಅದು ನೆಕ್ಸ್ಟ್ ಶಿಫ್ಟ್ ಆಗ್ಬಿಟ್ಟು ಇವಾಗ ಎಲ್ಬ್ಯಾಫ್ ಸ್ಟೈಲ್ ಅಲ್ಲಿ ಫುಲ್ ಚೇಂಜ್ ಆಗಿದೆ. ಅವ್ರು ಫುಲ್ ಎಲ್ಲ ಲೆದರ್ ಟಾಪು, ಲೆದರ್ ಬೂಟ್ಸು ಎಲ್ಲ ಫುಲ್ ಇಲ್ಲಿ ಗಂಟ ಮಂಡಿ ಗಂಟ ಬರ್ತದೆ ಬೂಟ್ಸು ಅಲ್ಲಿ ಗಂಟ. ಆಮೇಲೆ ನೆಕ್ಸ್ಟ್ ಹಿಂದೆಗಡೆ ಒಂಥರ ಉಲ್ಲನ್ ಅಲ್ಲಿ ಫುಲ್ ಒಂಥರ ಕೇಪ್ ತರ, ಆದ್ರೆ ಹಾಫ್ ಕೇಪ್, ಪೂರ್ತಿ ಕಾಣಿಸ್ತಿಲ್ಲ, ಹಾಫ್ ಮಾತ್ರ ಇದೆ. ಮತ್ತೆ ಹಿಂದೆಗಡೆ ಸೋಡ್ ಇದೆ, ನಾಮಿ ಹಿಂದೆಗಡೆ ಸೋಡ್ ಎಲ್ಲ ಇದೆ. ಎಲ್ಲಿದ್ದಾರೆ ಅಂತ ನೆಕ್ಸ್ಟ್ ಕತ್ತೆತ್ತಾರೆ ನಮ್ಗೆ ಡೈರೆಕ್ಟ್ ಪ್ಯಾನಲ್ ಗೊತ್ತಾಗುತ್ತೆ. ಇಟ್ಸ್ ಲೆಗೋ ಅಂತ. ಲೆಗೋ ಕೆಸಲ್ ತರ ಇದೆ, ಫುಲ್ ಒಂಥರ ಕಾರಿಡಾರ್ ತರ ಫುಲ್ ದೊಡ್ಡ ಲೆಗೋ ಎಲ್ಲ ಇದೆ. ಹಿಂದೆಗಡೆ ಲೆಗೋ ಬ್ಯಾರಿಯರ್, ಈವನ್ ಫ್ಲೋರ್ ಕೂಡ ಲೆಗೋ ಆಗಿದೆ. ಆಬ್ವಿಯಸ್ಲಿ ನನಗೆ ಇವಾಗ ಡೌಟ್ ಪಡ್ತಾ ಇರೋದು ಇಟ್ಸ್ ಇಲ್ಯೂಷನ್ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಫುಲ್ ಕುಡ್ದು ಎಲ್ಲ ಮಲ್ಕೊಂಡಾದ್ಮೇಲೆ ಇವಾಗ ಇಲ್ಯೂಷನ್ ಆಗಿರುತ್ತೆ ಆಬ್ವಿಯಸ್ಲಿ. ಇಲ್ಲ ಅಂದ್ರೆ ಇನ್ನೊಂದು ಥಿಯರಿ ಏನಪ್ಪಾ ಅಂದ್ರೆ, ನೆಕ್ಸ್ಟ್ ಅವಳು ಹೇಳಿದ್ನಲ್ಲ ಫಿಶ್ ನುಂಗಿದೆ ಅಂತ. ಫಿಶ್ ನುಂಗಿರುತ್ತೆ, ನನ್ಗನ್ಸೋ ಪ್ರಕಾರ ಫಿಶ್ ನುಂಗಿರುತ್ತೆ ಸ್ಟ್ರಾ ಹ್ಯಾಟ್ ಶಿಪ್ ನ. ಆ ಸ್ಟ್ರಾ ಹ್ಯಾಟ್ ಶಿಪ್ ಅಲ್ಲಿ ನುಂಗಿರೋ ಫಿಶ್ ನ ಎಲ್ಬಾಫ್ ಅಲ್ಲಿರೋ ಜೈಂಟ್ಸ್ ಫಿಶಿಂಗ್ ಮಾಡಿ ತೆಗಿರ್ತಾರೆ. ಓಕೆನಾ, ಜಸ್ಟ್ ಹೇಳಿ. ಆ ಫಿಶ್ ತೆಗೆದ್ಬಿಟ್ಟು ಅಲ್ಲಿ ಒಳಗಡೆ ಕಟ್ ಮಾಡಿದಾಗ ಸ್ಟ್ರಾ ಹ್ಯಾಟ್ ಸಿಕ್ಕಿದ್ದಾರೆ. ಓಕೆ, ಸ್ಟ್ರಾ ಹ್ಯಾಟ್ ಸಿಕ್ಕಾದ್ಮೇಲೆ ಆಬ್ವಿಯಸ್ಲಿ ನಾವೀಗ ಚಿಕ್ಕ ನಮ್ಗಿನ್ನ ಚಿಕ್ಕ ಪ್ರಾಣಿಗಿರೋ ಜೀವಕ್ಕೆ ಏನೋ ಪ್ರಾಣಿ ಏನೋ ಕಾಣಿಸಿದ್ರೆ ನಾವು ಅದ್ರ ಜೊತೆ ಆಟಾಡ್ತೀವಿ. ಅದಕ್ಕೋಸ್ಕರ ಇಲ್ಲ ಎಲ್ಬಾಫ್ ಜೈಂಟ್ಸ್ ಕಿಡ್ಸು ಇವಾಗ ಸ್ಟ್ರಾ ಹ್ಯಾಟ್ಸ್ ನ ಇವಾಗ ಲೆಗೋ ಒಳಗಡೆ ಆಟಾಡಕ್ಕೆ ಅಂತ ಬಿಟ್ಟಿರಬಹುದಾ ಅಂತ ನನಗೆ ಅನಿಸ್ತಾ ಇದೆ. ಇಷ್ಟು ಅನಿಸ್ತದೆ. ಒಟ್ಟಿನಲ್ಲಿ ಫುಲ್ ಸಕ್ಕದಾಗಿದೆ ಮಾತ್ರ. ಫುಲ್ ಹಿಂದೆಗಡೆ ಬ್ಯಾಕ್ ಗ್ರೌಂಡ್ ಎಲ್ಲ ಲೆಗೋ ಸಕ್ಕದಾಗಿ ಮಾಡಿದ್ದಾರೆ. ಇಟ್ಸ್ ಒನ್ ಆಫ್ ಇಲ್ಯೂಷನ್ ಆಗಿರ್ಬೋದು, ಅಥವಾ ಕಿಡ್ಸ್ ಇವಾಗ ಕಿಡ್ನಾಪ್ ಮಾಡಿ ಇದ್ ಮಾಡಿರ್ಬೋದು. ಜೈಂಟ್ ಕಿಡ್ಸ್ ಇಂದ ಫಿಶ್ ಅಲ್ಲಿ ಸಿಕ್ಬಿಟ್ಟು ಅವ್ರ ಸ್ಟ್ರಾ ಹ್ಯಾಟ್ಸ್ ಇವಾಗ ಇಲ್ಲಿ ಬಂದಿರ್ಬೋದು. ಒಟ್ನಲ್ಲಿ ಲೆಗೋ ತಂದಿರೋದು ಒಂಥರ ಸಖತ್ ಖುಷಿಯಾಗಿರುತ್ತೆ ಎಲ್ಲಾರ್ಗು. ಲೆಗೋ ಇವಾಗ ಒನ್ ಪೀಸ್ ಅಲ್ಲಿ ಬಂದಿದೆ ಅಂತೆಲ್ಲ ಸಖತ್ತಾಗಿದೆ. ನಿಮ್ಮ ಥಿಯರೀಸು, ನಿಮ್ ಕಮೆಂಟ್ಸ್ ಎಲ್ಲ ಏನಿದೆ ಕೆಳಗಡೆ ಕಮೆಂಟ್ ಮಾಡಿ. ನಾನಂತೂ ಕ್ಯೂರಿಯಸ್ ಆಗಿದ್ದೀನಿ, ಸ್ಟ್ರಾ ಹ್ಯಾಟ್ಸ್ ಹೆಂಗ್ ಬಂದ್ರು ಲೆಗೋ ಈ ಸೆಟ್ಗೆ. ಅವ್ರದ್ದು ಇಮ್ಯಾಜಿನೇಷನ್ ಆಗಿರುತ್ತಾ, ಫುಲ್ ಕುಡಿದ್ರಲ್ಲ ಎಲ್ಲಾರು ಇಮ್ಯಾಜಿನೇಷನ್ ಆಗಿರುತ್ತಾ, ಇಲ್ಲ ನಾನು ಹೇಳಿದ ಪ್ರಕಾರ ಫಿಶ್ ತಿಂದ್ಬಿಟ್ಟು ಆಮೇಲೆ ಅದರಿಂದ ಜೈಂಟ್ಸ್ಗೆ ಸ್ಟ್ರಾ ಹ್ಯಾಟ್ಸ್ ಸಿಕ್ಕಿರ್ಬೋದು. ಅವ್ರಿಗೆ ಯಾರು ಅಂತ ಗೊತ್ತಿಲ್ವಲ್ಲ, ಸ್ಟ್ರಾ ಹ್ಯಾಟ್ಸ್ ಎಲ್ಲ ಯಾರು ಅಂತ ಅವ್ರಿಗೆ ಆಬ್ವಿಯಸ್ಲಿ ಕಿಡ್ಸ್ಗೆಲ್ಲ ಗೊತ್ತಿರಲ್ಲ. ಅದಕ್ಕೋಸ್ಕರ ಅವ್ರಿಗೆ ತಗೊಂಡು ಆಟ ಆಡಕ್ ಹೋಗಿರ್ಬಹುದಾ? ಇಷ್ಟು ನನ್ನ ಥಿಯರಿ. ನಿಮ್ಗೆ ಅನಿಸ್ತು ಕೆಳಗಡೆ ಕಮೆಂಟ್ ಮಾಡಿ. ಫುಲ್ ಸಮ್ಮರೈಸ್ ಮಾಡ್ಬಿಡೋಣ ಇವಾಗ. ಫಸ್ಟ್ ಇಂದ ಏನಿತ್ತು ನಮ್ಗೆ ಈ ಚಾಪ್ಟರ್ ಒಂಥರ ಚೆನ್ನಾಗೇ ಇತ್ತು ಎಲ್ಲ ಕಡೆಯಿಂದನು. ನಮ್ಗೆ ಲಾಯಲ್ಟಿ, ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ ಕಾಣಿಸ್ತಿವಾಗ. ಯಾಕಂದ್ರೆ ಫುಲ್ ನಮ್ ಸ್ಟಾರ್ಟಿಂಗ್ ಇಂದ ನೋಡ್ಕೊಂಡ್ ಬಂದಿದಾಗ ನಮ್ಗೆ ಟೊಮಟೊ ಕಮರ್ಪೇಜನ್ ಚೆನ್ನಾಗಿತ್ತು. ಮತ್ತೆ ಡೋರಿ ಬ್ರಾಗಿ ಹಿಂಗೆ ಬಂದ್ರು ವಾಪಸ್ ಅಂತ ಗೊತ್ತಾಯ್ತು. ಆಮೇಲೆ ಶಾಂಕ್ಸ್ ಮತ್ತೆ ಬರ್ತಲೋಮಿಯೋದು ಕಾನ್ವರ್ಸೇಷನ್ ಚೆನ್ನಾಗಿತ್ತು. ಅವ್ರಿಬ್ರು ಕಾನ್ವರ್ಸೇಷನ್ ಚೆನ್ನಾಗಿ ಮಾಡ್ಬೋದಾಗಿತ್ತು. ಅವ್ರ ಬೇರೆ ಸಿಚುವೇಶನ್ ಆಗಿರೋ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ಫ್ಲಾಗ್ ಎಲ್ಲ ಸುಟ್ಟಿದ್ದು ಒಂಥರ ಅವ್ರಿಬ್ರದ್ದು ಸ್ಟಾರ್ಟಿಂಗ್ ಮೀಟಿಂಗ್ ಸ್ವಲ್ಪ ಚೆನ್ನಾಗಿಲ್ಲ ಅನ್ಸ್ಲಿಲ್ಲ ನನಗೆ. ಅವ್ರೇನಾರ ಬೇರೆ ಕಡೆಯಿಂದ ಮೀಟ್ ಆಗಿದ್ರೆ, ಓ ನಿನಗೂ ಲೂಪಿ ಗೊತ್ತಾ, ನನಗೂ ಲೂಪಿ ಗೊತ್ತು, ಮತ್ತೆ ಕೈ ಇದು ಗೊತ್ತಾ, ಅವನಿಂದಾನೆ ಹಾಳಾಗಿರೋದು ಅಂತಾರ ಸಾಕಾದ ಕಾಮಿಡಿ ಆಗಿರೋದು. ಅವರಿಬ್ರದ್ದು ಮಾತಾಡಿದ್ರೆ ಅವರಿಬ್ರದ್ದು ಬೇರೆ ತರ ಕಾನ್ವರ್ಸೇಷನ್ ಆಗಿರೋದು, ಸಿಚುವೇಶನ್ ಬೇರೆ ಆಗಿದ್ರೆ. ಆದ್ರೆ ಸಿಚುವೇಶನ್ ಆಗಿರೋದ್ರಿಂದ ಅವರಿಬ್ರದ್ದು ಫಸ್ಟ್ ಮೀಟಿಂಗ್ ಚೆನ್ನಾಗಿಲ್ಲ ಅಂತ ನನ್ಗೆ ಅನಿಸ್ತಿದೆ. ನೋಡೋಣ, ಭಾರತೊಮ್ಮೆ ಬದುಕಿದ್ರೆ ನೆಕ್ಸ್ಟ್ ಮುಂದೆ ಮೀಟಿಂಗ್ ಆಗ್ಬೋದು ಅಂತ ನನಗೇನೋ ಅನಿಸುತ್ತೆ. ಓಕೆನಾ, ಅವರಿಬ್ರದ್ದು ಚೆನ್ನಾಗಿತ್ತು. ಮತ್ತೆ ನಮ್ಗೆ ಹಚಿನೋಸುಲಿ ಆಗಿದ್ದು ಅವ್ರಿಗೆ, ಮತ್ತೆ ಡಿವೈನ್ ಬಂದಿದ್ದು, ಆಮೇಲೆ ಕರಿಬುನ ಕರ್ಕೊಂಡ್ ಬಂದಿದ್ದು. ನೆಕ್ಸ್ಟ್ ಅವರಿಂದ ಏನಾಗ್ಬೋದು ಅದು ಚೆನ್ನಾಗಿತ್ತು, ನನಗೆ ಅನಿಸ್ತು. ಆಮೇಲೆ ಅವರು ಗಾರ್ಪ್ನ ಕಟ್ ಹಾಕಿರೋದು ಚೇಂಜ್ ಮಾಡಿ ಅದು ಎಲ್ಲ ಸೂಪರ್ ಆಗಿತ್ತು. ಅವ್ರ ಬ್ಯಾಡಸ್ ಲುಕ್ಸ್ ಹೆವಿ ಕ್ರೇಜಿ ಆಗಿತ್ತು ಅದು ಮಾತ್ರ. ನೆಕ್ಸ್ಟ್ ಇವಾಗ ಸ್ಟ್ರಾ ಹ್ಯಾಟ್ಸ್ ಮಿಸ್ಸಿಂಗ್ ಥರ ಎಲ್ಲಾ ಕಡೆಯಿಂದನೂ ನೋಡ್ಕೊಂಡ್ ಬಂದ್ವಿ, ಎಲ್ಲ ಏನೇನು ಆಗ್ತಾ ಇದೆ ಅಂತ ಎಲ್ಲ ಸಖತ್ತಾಗಿತ್ತು. ಆಮೇಲೆ ರೆವಲ್ಯೂಷನರಿ ಮೇನ್ ಯಪ್ಪ ಅವ್ರದ್ದು ಬಿಟ್ಬಿಟ್ಟಿದೆ. ರೆವಲ್ಯೂಷನರಿ ಅವ್ರು ಹೆಂಗ್ ಕಟ್ ಮಾಡ್ತಿದ್ದಾರೆ ಅಂತ, ಪ್ಲಾನ್ ಏನಿದೆ ಅಂತ ಅದು ಗೊತ್ತಾಯ್ತು. ಫುಲ್ ಎಲ್ಲ ರೆಡ್ ಪೋರ್ಟ್ಸ್ ಅಲ್ಲೆಲ್ಲ ಅವ್ರನ್ನೇನು ಫುಡ್ ಸಪ್ಲೈ ಮಾಡಿ ಇನ್ನೇನು ಮೇಲ್ ಕಳಿಸ್ಬೇಕು ಅನ್ನೋ ಟೈಮಿಗೆ ಕರೆಕ್ಟಾಗಿ ಬ್ಲಾಸ್ಟ್ ಮಾಡೋದು, ನಮ್ಗೆ ಬಿಲ್ಸ್ ಹಾಕೋದು, ಅದೆಲ್ಲ ಕ್ರೇಜಿ ಆಗಿತ್ತು. ಒಟ್ಟಲ್ಲಿ ಅಂತಂದ್ರೆ ಫನ್ ಚಾಪ್ಟರ್ ಸಖತ್, ಎಲ್ಲ ಕಡೆಯಿಂದ ಇನ್ಫಾರ್ಮೇಟಿವ್ ಚಾಪ್ಟರ್ ಅಂತ ಅನಿಸ್ತು. ಆದ್ರೆ ನೆಕ್ಸ್ಟ್ ಕ್ಯೂರಿಯಾಸಿಟಿ ಇರೋದು ನೆಕ್ಸ್ಟ್ ಎಲ್ಲಿದ್ದಾರೆ ಅವ್ರಿಗೆ, ಇಮ್ಯಾಜಿನೇಷನ್ ನ ಎಲ್ಲಿದ್ದಾರೆ ಹೋಗ್ಬಿಟ್ರು ಇವಾಗ ಸ್ಟ್ರಾ ಹ್ಯಾಟ್ಸ್ ಆಫ್ ಅಂತ ಇವಾಗ ಮೇನ್ ಪಾಯಿಂಟ್ ಇರೋದು. ನಿಮ್ಗೆ ಅನಿಸ್ತಾ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಚಾಪ್ಟರ್ ಜೊತೆ ಬರ್ತೀನಿ. ಬಾಯ್.